ಶ್ರೀ ವೃತ್ತಿ ಗ್ರಂಥದ ವೃತ್ತಿ ರತ್ನಾವಳಿ ಎಂಬ ಗ್ರಂಥದ 8ನೇ ರತ್ನ ಪರ್ಯಂತರವಾಗಿ ಹಿಂದೆ ಹೇಳಿಕೊಂಡು ಬಂದಿದ್ದಾಗಿ. ಅಲ್ಲಿ ಹಿಂದಿನ ವಾರ ಏನ್ ಹೇಳ್ತಂದ್ರ ವೇದಾಂತವು ಅನಿರ್ವಚನೀಯ ಖ್ಯಾತಿಯನ್ನು ಒಪ್ಪಿದೆ. ಅನಿರ್ವಚನೀಯ ಅಂದ್ರೆ ಏನು ಅದರ ಬಗ್ಗೆ ಹಿಂದ 8ನೇ ರತ್ನದಲ್ಲಿ ಹೇಳ್ಕೊಂಡು ಬಂದಾರೆ. ಅದಕ್ಕೆ ಕೊನೆಯಲ್ಲಿ ಇವತ್ತಿನ ದಿನ ವೃತ್ತಿ ರತ್ನಾವಳಿಯ 9ನೇ ರತ್ನ ಅಥ ನವಮರತ್ನ ಪ್ರಾರಂಭ ಅಂದ್ರ 223ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. 9ನೇ ರತ್ನದ 223ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಅಂದ್ರ ಅದ್ರ ಮ್ಯಾಲ ಏನ್ ಹೇಳ್ಯಾರ, ಅಪ್ರಮಾವೃತ್ತಿ ಭೇದ ಸತ್ಖ್ಯಾತಿ ಪ್ರದರ್ಶನ ಖಂಡ. ಅಂದ್ರ ಹಿಂದೆ ಪ್ರಮಾ ಅಂದ್ರೆ ಏನು ಅದನ್ನ ಹೇಳ್ಕೊಂಡ್ ಬಂದ. ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕನ ಪ್ರಮಾ ಅನ್ನುತ್ತಾರೆ ಅಂತಾರೆ. ಪ್ರಮಾ ಅಂದ್ರೆ ಯಥಾರ್ಥವಾದ ಜ್ಞಾನ. ಆದ್ರೆ ಈಗ ಅಪ್ರಮಾ. ಪ್ರಮಾ ಅಂದ್ರ ಶುದ್ಧವಾದ ಜ್ಞಾನ. ಅಪ್ರಮಾ ಅಂತಂದ್ರ ಅದು ಶುದ್ಧ ಜ್ಞಾನ ಅಲ್ಲ, ಅಥವಾ ಪ್ರಮಾಣ ಜನ್ಯನೂ ಇಲ್ಲ. ಹೇಗೆ ಅಂತ ಅಪ್ರಮಾವೃತ್ತಿ ಭೇದ ಅಂದ್ರ ಆ ಅಪ್ರಮ ಎಷ್ಟು ಪ್ರಕಾರವಾಗಿದೆ ಅನ್ನೋದನ್ನ ಹೇಳ್ತಾರೆ. ಅದರಲ್ಲಿ ಖ್ಯಾತಿ ಅಂದ್ರ ಈ ಭ್ರಾಂತಿ ಜ್ಞಾನ ಏನೈತಲ್ಲ, ಹಗ್ಗದಲ್ಲಿ ತೋರಿದ ಸರ್ಪ, ಶುಕ್ತಿಯಲ್ಲಿ ತೋರಿದ ಬೆಳ್ಳಿ, ಹಿಂಗೆಲ್ಲ ಇವು ಭ್ರಾಂತಿ. ಆ ಆ ಆ ಭ್ರಾಂತಿ ಬಗ್ಗೆನ ಅದಕ್ಕೆ ಖ್ಯಾತಿ ಅಂತಾರೆ. ಖ್ಯಾತಿ ಅಂದ್ರ ಆ ಖ್ಯಾತಿ ಬೇರೆ ಬೇರೆ ಮತವಾದಿಗಳು ಬೇರೆ ಬೇರೆ ಒಪ್ಪಿದ್ದಾರೆ. ಹಿಂದೆ ನಾವು ಅನಿರ್ವಚನೀಯ ಖ್ಯಾತಿಯನ್ನ ವೇದಾಂತವು, ಇದು ವೇದಾಂತ ಸಿದ್ಧಾಂತದಲ್ಲಿ ಅದ್ವೈತವಾದವನ್ನೇನು ಒಪ್ಪಿದ್ದಾರೆ, ಅಲ್ಲಿ ಅನಿರ್ವಚನೀಯ ಖ್ಯಾತಿ ಹಿಂದೆ ಹೇಳ್ಕೊಂಡು ಬಂದೀವಿ. ಅದು ಮುಗಿತು ಈಗ. ಆಮೇಲೆ ಬೇರೆ ಏನದಲ್ಲ, ಸತ್ಖ್ಯಾತಿ, ಅಸತ್ಖ್ಯಾತಿ, ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿ, ಅಖ್ಯಾತಿ ಅಂತೇಳಿ ಇನ್ನೂ ಬೇರೆ ಮತವಾದಿಗಳು, ಸಾಂಖ್ಯರು, ನೈಯಾಯಿಕರು, ಈ ಮೊದಲಾದವರೆಲ್ಲ ಬೇರೆ ಬೇರೆ ಒಪ್ಪಾರ. ಅವರು ಯಾವ ಖ್ಯಾತಿಗಳನ್ನು ಒಪ್ಪಿದ್ದಾರೆ ಅದನ್ನು ತಿಳಿಸುವವರಿದ್ದಾರೆ. ಆದ್ದರಿಂದ ಅಖ್ಯಾತಿ ಭೇದ. ಅದರಲ್ಲಿ ಈ ಮೊಟ್ಟ ಮೊದಲು ಯಾವ ಖ್ಯಾತಿ ಹೇಳೋರು ಅಂದ್ರೆ ಸತ್ ಖ್ಯಾತಿ. ಆ ಸತ್ ಖ್ಯಾತಿಯನ್ನ ಪ್ರತಿಪಾದನೆ ಮಾಡ್ತಾರೆ. ಅಲ್ಲದೆ ಸಿದ್ಧಾಂತಕ್ಕಿಂತ ಭಿನ್ನವಾದ ಸಿದ್ಧಾಂತ ಅಂದ್ರೆ ವೇದಾಂತ ಸಿದ್ಧಾಂತದಲ್ಲಿ ಅದು ಅನಿರ್ವಚನೀಯ ಖ್ಯಾತಿ ಒಪ್ಪ್ಯಾರ. ಆದ್ದರಿಂದ ಅದಕ್ಕಿಂತ ಭಿನ್ನ ಅಂದ್ರೆ ಬ್ಯಾರೆ ಸಕಲ ಖ್ಯಾತಿನಕ್ಕೆ ನಾಮ ಸಹಿತ ಸಖ್ಯಾತಿವಾದಿಕೆ ಕಥ. ಇನ್ನು ಬ್ಯಾರೆ ಬ್ಯಾರೆ ಖ್ಯಾತಿಗಳನ್ನು ಯಾರ್ಯಾರು ಒಪ್ಪ್ಯಾರ ಏನು ಅದರ ಬಗ್ಗೆ ಮುಂದೆ ಹೇಳ್ತಾರೆ. ಆ ಖ್ಯಾತಿ ಪೂರ್ವಕ ತಾಕೆ ನಿರಾಕರಣ, ಅಲ್ಲದೆ ಅವ್ರು ಸರಿ ಇಲ್ಲ ಅಂತ ಅವ್ರನ್ನ ನಿರಾಕರಣ ಮಾಡ್ತಾರೆ, ಅಂದ್ರೆ ಖಂಡನ ಮಾಡ್ತಾರೆ. ಈಗ 223ನೇ ಅಂಕ 223ನೇ ಅಂಕದಿಂದ ಶುಕ್ತಿಯಾದಿಕನಮೇ ರಜತಾದಿಕ ಬ್ರಹ್ಮ ಹೋವೇತಃ. ಶುಕ್ತಿ ಅಂದ್ರೆ ಶಿಂಪಿ. ಆ ಶಿಂಪಿ ಮೊದಲಾದವುಗಳಲ್ಲಿ ರಜತಾದಿ ಬ್ರಹ್ಮ ಅಂದ್ರೆ ರಜತ್ ಅಂದ್ರೆ ಬೆಳ್ಳಿ, ಹಗ್ಗದಲ್ಲಿ ಸರ್ಪ, ಮಂಟಗಿಡದಲ್ಲಿ ಕಳ್ಳ, ಉಷರ ಭೂಮಿಯಲ್ಲಿ ಮೃಗಜಲ, ಇವೆಲ್ಲ ಇಂಥವು. ಆ ಭ್ರಮ ಏನ್ ಆಗ್ತಾವಲ್ಲ ಅಲ್ಲಿ ಸಿದ್ಧಾಂತ ಪಕ್ಷ ಸೇ ವಿನಾ 5 ಮತ ಹೈ. ಸಿದ್ಧಾಂತ ಅಂದ್ರೆ ನಮ್ಮ ವೇದಾಂತ ಸಿದ್ಧಾಂತ ಏನೈತಲ್ಲ ಅದ್ವೈತವಾದ,
ಅದನ್ನ 220ನೇ ಅಂಕದಲ್ಲಿ ನಾವು ಹೇಳ್ಕೊಂಡು ಬಂದೇವಿ. ಈಗ 200 ಈ 223 ಅಂಕ ಈಗ ಪ್ರಾರಂಭ ಆದ. ಅದಕ್ಕೆ 220ನೇ ಅಂಕದಿಂದ ಅನಿರ್ವಚನೀಯ ಖ್ಯಾತಿ ಹೇಳ್ಯಾರ ಅಲ್ಲಿಂದ. ಅದಕ್ಕಿಂತ ವಿನಾ ಅಂದ್ರೆ ಅದನ್ನು ಬಿಟ್ಟು ಪಾಂಚಮತ ಅಂದ್ರ ಇನ್ನು ಬೇರೆ ಮತವಾದಿಗಳು 5 ಮತಗಳಿರುತ್ತವೆ. ಅವುಗಳನ್ನು ಹೇಳ್ತಾರೆ. ಸತ್ಖ್ಯಾತಿ, असत्ख्याति, आत्मख्याति, अन्यथा ख्याति, अख्याति, ಭ್ರಮ के ये नाम है. ಭ್ರಮ ಅಂದ್ರೆ ಭ್ರಾಂತಿ ಜ್ಞಾನ ಏನಾಗ್ತಲ್ಲ, ಅವುಗಳಲ್ಲಿ ಈ 5 ಖ್ಯಾತಿಗಳನ್ನು ಇನ್ನು ತಿಳಿಸುವವರಿದ್ದಾರೆ. भ्रम के नाम है. सर्व के मत में अन्यतम भ्रम का नाम प्रसिद्ध है. ಆ ಎಲ್ಲರ ಮತದಲ್ಲಿ ಅನ್ಯತಮ ಭ್ರಮ ಅಂದ್ರ ಇಷ್ಟೇ ಭಿನ್ನ ಭಿನ್ನ ತಾಕು ಅನ್ಯತಮ ಕೈ ಅಂದ್ರ ಒಂದಕ್ಕಿಂತ ಒಂದು ಬೇರೆ. ಒಬ್ರು ಹೇಳ್ದಂಗ ಒಬ್ರಿಲ್ಲ, ಅವ್ರದೊಂದು ಬೇರೆನೇ ಮತ. ಹಿಂಗ ಭಿನ್ನ ಭಿನ್ನ ಬ್ಯಾರೆ 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 ಅನ್ಯತಮ ಅಂದ್ರ ಹೇಗ್ ಬ್ಯಾರೆ ಬ್ಯಾರೆ ಆಗಿ ಅವ್ರ ಪ್ರತಿಯೊಬ್ಬರು ಮತಗಳು ಬೇರೆ ಬೇರೆ ಅನ್ನೋ ರೀತಿ. ಅದಕ್ಕೆ ಅನ್ಯತಮ ಅಂದ್ರ 224ನೇ ಇನ್ಮೇ ಸತ್ಖ್ಯಾತಿವಾದಿ ಕಾಯೇ ಸಿದ್ಧಾಂತ. ಅವುಗಳಲ್ಲಿ ಸತ್ಖ್ಯಾತಿವಾದಿಯ ಸಿದ್ಧಾಂತವನ್ನು ಈಗ ಹೇಳ್ತಾರೆ. ಸತ್ಖ್ಯಾತಿ ಅಂದ್ರೆ ಎದಕ್ಕಂತ ಶುಕ್ತಿ के अवयवन के साथ ही रजत के अवयव सदा रहे. ಶುಕ್ತಿ ಅಂದ್ರೆ ಸಿಂಪಿ, ಸಿಂಪಿ ಗೊತ್ತದಲ್ಲ. ಆ ಸಿಂಪಿ ಏನ ಐತಲ್ಲ, ಸಿಂಪಿ ಅವಯವಗಳು. ಅವಯವ ಅಂದ್ರೆ ಅದ್ರ ತುಣುಕ. ಅಂದ್ರ ಈಗ ಇದು ಅರಿವಿದೆ ಇಲ್ಲ, ಅವಯವ ಶಬ್ದ ಬರ್ತಂದ್ರೆ ಮತ್ತೆ ಕೈಕಾಲ ಅಂತೇಳಿ ಹಿಂಗ್ ತಿಳ್ಕೊಳಪ್ಪ ಅದಿಲ್ಲ. ಹೌದಿಲ್ಲ? ಹಂಗಲ್ಲ. ಇಲ್ಲಿ ಶಾಸ್ತ್ರದಲ್ಲಿ ಅವಯವ ಅಂತೇಳಿ ಶಬ್ದ ಬರ್ತದೆ. ಅಲ್ಲಿ ಅವಯವ ಅಂದಾಗ ಅಂದ್ರೆ ಸಾಮಾನ್ಯ ಇದು ಇದು ಏನು ಬಟ್ಟೆ, ಅರಿವಿ. ಹೌದಲ್ಲ? ಈ ಅರಿವಿ ಇದರ ಅವಯವ ಅಂದ್ರ ಇದರೊಳಗೆ ದಾರಗಳದಾವಿಲ್ಲ, ಆ ದಾರದಿಂದ ಕೂಡಿ ಅದು ಅರಿವಿ ಆಗೈತೆ ಬಟ್ಟೆ. ಅವಯವ ಅಂದ್ರೆ ಈ ರೀತಿ ಇರ್ತದೆ ಅಂತ ಹಿಂಗ. ಈ ರೀತಿ ಆ ರಜತ್ಗೆ ಅವಯವ, ಆ ಬೆಳ್ಳಿಯ ಅವಯವ ಸದಾ ಇರ್ತದೆ. ಆ ಸಿಂಪಿ ಏನೈತಿ ಅಲ್ಲ, ಸಿಂಪಿ ಅದರ ಅವಯವ ಗುಣ ಅಂದ್ರೆ ಅದರ ಗುಣ ಈ ಬೆಳ್ಳಿಯ ಅವಯವಗಳು ಇರ್ತಾವು ಅಂತ ಹೇಳ್ತಾನ ನಾವು. ಜೈಸೆ ಶುಕ್ತಿಗೆ ಅವಯವ ಸತ್ಯ, ಶಿಲ್ಪಿ ಸತ್ಯ ಐತಿಲ್ಲ. ಏನ ಏನ ಹಗ್ಗದಲ್ಲಿ ತೋರಿದ ಸರ್ಪದಂತೆ ಮಿಥ್ಯಾನ ಅದು. ಶಿಲ್ಪಿ ಸತ್ಯ ಐತಿ. ಶಿಂಪಿ ಶಿಂಪಿ ಅಂದ್ರ ಹೆಂಗಿರ್ತದ ಗೊತ್ತದ ನಿಮಗೆ? ಶಿಂಪಿ ಅಂದ್ರ ಅವು ಸಮುದ್ರದಲ್ಲಿ ಇರ್ತಕ್ಕಂಥ ಅಲ್ಲಿ ಆಗತ್ತ. ಅಂದ್ರ ಅದ್ರ ಒಳಭಾಗ, ಈ ಒಳಭಾಗ ಶೈನಿಂಗ್ ಇರ್ತೈತಿ, ಚಂಪ್ ಹೊಡೆಯೋದು, ಚಮಕಾಸ್ತೈತಿ ಅದ. ಹಂಗ ಕನ್ನಡಿ ಹೆಂಗ್ ಚಮಕಾಸ್ತೈತಿ ಹಂಗ ಚಮಕಾಸೋದು ಒಳಮಗ್ಳು ಇರ್ತೈತಿ. ಆದ್ರೆ ಹಿಂದಿನ ಭಾಗ ಏನೈತಲ್ಲ ಅದು ನೀಲಿ ಬಣ್ಣದ ಇರ್ತೈತಿ. ಹಿಂಗ ಅದು ಇಲ್ಲಿ ಬಿಸಿಲಾಗ ಬಿದ್ದಿರ್ತದ. ಆ ಬಿಸಿಲಿನ ಸೂರ್ಯನ ಕಿರಣ ಬಿದ್ದ ಕೂಡಲೇ ನಾವು ನೋಡೋರಿಗೆ ಚಂಪ್ ಹೊಡಿತದ. ಬೇಳಿ ಅದು ಚಮಕಾಸ್ತೈತಿ, ತಳ ಹೊಳಿತದಿಲ್ಲ. ಆದ್ದರಿಂದ ಆ ಶಿಂಪಿಯಲ್ಲಿ ಬೆಳ್ಳಿ ಅತ್ಯಾಸ. ಆದ್ದರಿಂದ ಅದಕ್ಕ ಅವ್ರೇನ್ ಹೇಳ್ತಾರ, ಆ ಶಿಂಪಿಯ ಅವಯವಗಳು ಕೂಡ ಈ ಬೆಳ್ಳಿಯ ಅವಯವಗಳು ಕೂಡ ಅದರಾಗಿರ್ತಾವು ಅಂತ ಹೇಳ್ತಾರ ಅವರು. ಮತ್ತ ಅವು ರಜತದ ಬೆಳ್ಳಿ ಅವಯವಗಳು ಕೂಡ ಯಾವಾಗಲೂ ಮೊದಲಿಂದನೇ ಇರ್ತಾವು. जैसे शक्ति के अवयव सत्य है तैसा ही रजत के अवयव सत्य. ಆ ಶಿಂಪಿ
ಅದರ ಅವಯವ ಅಂದ್ರೆ ಅದರ ಮೈಯ ಅಥವಾ ಅದರ ತುಣುಕು ಇವು ಸತ್ಯ ಇಲ್ಲ ಅದ ಹಂಗ ಸತ್ಯವಾದ ಬೆಳ್ಳಿನೂ ಅದ್ರಾಗ ಇರ್ತೈತೆ ಅಂತ ಹೇಳ್ತಾನ ನಾವು ರೊಕ್ಕ ಕೊಟ್ಟು ಅಂಗಡಿಯಾಗ ಕೊಂಡು ಆ ಬೆಳ್ಳಿನೂ ಅದ್ರಾಗ ಇರ್ತೈತೆ ಅಂತ ಹೇಳ್ತಾನೆ ಏ ಆ ಸತ್ಯವೇ ಮಿಥ್ಯಾನೇ ಅಲ್ಲಿ ಮಿಥ್ಯಾ ಬೆಳ್ಳಿ ಅಲ್ಲ ಅದು ಸತ್ಯ ಇರ್ತೈತಿ ಯಾಕಂದ್ರೆ ಇವು ಸತ್ಯಕ್ಯಾತಿವಾದಿ ಸತ್ಯ ಅಂತ ಹೇಳವ जैसे दोष सहित नेत्र संबंधते सिद्धांत में अविद्या का परिणाम हुए ನಮ್ಮ ವೇದಾಂತ ಸಿದ್ಧಾಂತದಲ್ಲಿ ದೋಷ ಸಹಿತ ನೇತ್ರ ಸಂಬಂಧವಾಗುವುದರಿಂದ ಅವಿದ್ಯೆಯ ಪರಿಣಾಮ ಅನಿರ್ವಚನೀಯ ಆ ರಜತಾದಿಗಳು ಉತ್ಪನ್ನವಾಗುತ್ತವೆ ಬೆಳ್ಳಿ ರಜತಾದಿ ಅನಿರ್ವಚನೀಯ ಉತ್ಪತ್ತಿ ನಾವು ಹೇಳ್ತೇವೆ ಅದರಂತೆ ದೋಷ ಸಹಿತ ನೇತ್ರ ಸಂಬಂಧದಿಂದ ರಜತಾವಯ ಮೇ ಸತ್ಯ ರಜತ ಉಪಜಯ ಅದರಂತೆ ಯಾವಾಗ ಶಿಂಪಿಯಲ್ಲಿ ನಮಗೆ ಬೆಳ್ಳಿ ಅಂತ ಏನು ಅಭ್ಯಾಸ ಆಕೈತದ ಆ ಸಮಯದಲ್ಲಿ ಆ ಸತ್ಯವಾದ ಬೆಳ್ಳಿ ಅಲ್ಲಿ ಉತ್ಪನ್ನ ಆಕೈತದ ಮತ್ತ ಅಂಗಡಿಗೆ ಯಾಕೆ ಹೋಗ್ಬೇಕಂದ್ರೆ ತುಂಬಾ ಅಧಿಷ್ಠಾನ ಜ್ಞಾನತೆ ಮುಂದೇನಾಗತ್ ಮತ್ತ जैसे ಅನಿರ್ವಚನೀಯ ರಜತ್ಕಿ ನಿವೃತ್ತಿ ಸಿದ್ಧಾಂತ ಅಂದ್ರ ಅಧಿಷ್ಠಾನವಾದ ಸುಕ್ತಿ ಜ್ಞಾನ ಆಯ್ತು ಅಂದ್ಕೊಳ್ಳೇನ ಅವಾಗ ಅದು ಸುಳ್ಳಾಗಿ ಬೇಳೆ ಬೇಳೆ ಅಲ್ಲ ಅದು ಕೈ ಜಾಡಿಸಿ ಮತ್ತ ಅವ್ರು ತಗೊಳಕ್ ಮತ್ ಬಿಟ್ಟು ಹೋಗ್ತಾರೆ ಹೌದಿಲ್ಲ ಅವಾಗ ಏನ್ ಆಗ್ತೈತಿ ಅಂತ ಕೇಳಿದ್ರೆ ಅವನು ಹೇಳ್ತಾನ ಅನಿರ್ವಚನೀಯ ರಜತಾದಿಗಳ ನಿವೃತ್ತಿ ಸಿದ್ಧಾಂತದಲ್ಲಿ ಹೇಗೆ ಆಕೈತಿ ಅಂದ್ರೆ ನಮ್ಮ ವೇದಾಂತ ಸಿದ್ಧಾಂತದಲ್ಲಿ ಅಧಿಷ್ಠಾನ ಜ್ಞಾನ ಆದ ಕೂಡೇನ ಆ ಅನಿರ್ವಚನೆ ಬೆಳ್ಳಿ ನಿವೃತ್ತಿ ಆಗ್ಬೇಕು ಇಲ್ಲ ಆಗತ್ತೆ ಅದರಂತೆ ಅವನು ಹೇಳ್ತಾನ ಸಿದ್ಧಾಂತ ಅದರಂತೆ ಶುಕ್ತಿ ಜ್ಞಾನ ಆಯ್ತಂದ್ರ ಅವನ ಮತದಲ್ಲಿ ಸತ್ಯ ರಜತ ಐತಲ್ಲ ಬೆಳ್ಳಿ ಸತ್ಯವಾದ ಬೆಳ್ಳಿ ಹೋಗ್ತಾನೆ ಅದು ಕೂಡ ತನ್ನ ಅವಯವಗಳಲ್ಲಿ ವಂಶ ಅಂದ್ರೆ ನಾಶವಾಗುತ್ತದೆ ಅದಕ್ಕಾಗಿ ಬೆಳ್ಳಿ ಇರೋದ್ರಿಂದ ಹಿಂಗೆ ಸತ್ಯಾತಿವಾದಿಕ ಮತ್ತೆ ಇಲ್ಲಿ ತನ ನಾವು ಏನ್ ಹೇಳಿದ್ವಿ ಅಂದ್ರ ಸತ್ಯಾತಿ ಅಂದ್ರೆ ಏನು ಅದ್ರ ಬಗ್ಗೆ ಹೇಳಿದ್ವಿ ಏನ 225ನೇ ಅಂಕದಿಂದ ಸತ್ಯಾತಿವಾದಿಕ ಮತ್ ನಿರಾಕರಣೀಯ ಹೈ ಈ ಸತ್ಯಾತಿವಾದಿ ಮತ ಏನೈತಲ್ಲ ಇದು ಯೋಗ್ಯ ಇಲ್ಲ ಅದನ್ನ ನಾವು ಅಲ್ಲಗಳಿಲಿಕ್ಕೆ ಬೇಕು ಯಾಕಂದ್ರ ಸುಕ್ತಿ ರಜತ ದೃಷ್ಟಾಂತ से ಪ್ರಪಂಚ के ಮಿಥ್ಯತ್ವ की अनुमति है ನಾವು ಶುಕ್ತಿಯಲ್ಲಿ ಬೆಳ್ಳಿ ಅಭ್ಯಾಸ ಆಗೈತಿ ಆದ್ದರಿಂದ ಆ ಬೆಳ್ಳಿ ಹಂಗ ಸುಳ್ಳು ಆ ರಜತ್ ಅಂದ್ರೆ ಬೆಳ್ಳಿ ಶುಕ್ತಿಯಲ್ಲಿ ತೋರಿದ ರಜತ್ ಅಂದ್ರೆ ಬೆಳ್ಳಿ ಅದು ಸುಳ್ಳು ಹೇಳಲ್ಲ ಹಂಗ ಬ್ರಹ್ಮದಲ್ಲಿ ತೋರಿದ ಈ ಜಗತ್ತು ಸುಳ್ಳ ನಾವು ಹೇಳೋರ್ಗೆ ದೃಷ್ಟಾಂತ ಕೊಟ್ಟ ಅವ ಸತ್ಯತ ಮತ್ತೆ ನಾವು ಮತ್ತೆ ಜಗತ್ ಸತ್ಯ ಹಾಕೊಂಡ್ಬಿಟ್ಟ ಏ ಆಪತ್ತಿ ಬರ್ತದೆ ಅದಕ್ಕಾಗಿ ಬರ್ರಿ ಅದು ಕೂಡ ಮೇಲೆ ಕುರ್ಚಿ ಮೇಲೆ ಕೈ ಮುಗಿದ್ರಿ ಅದೇ ಕೊಡು ಕುರ್ಚಿ ಮೇಲೆ ಕೊಡು ಏನಪ್ಪಾ ಅಂತಂದ್ರ ಸುಕ್ತಿ ದೃಷ್ಟಾಂತದಿಂದ ಪ್ರಪಂಚದ ಮಿಥ್ಯತ್ವದ ಅನುಮತಿ ಆಗುತ್ತದೆ सत्यातिवादके सत्यातिवादी में वाद में चुक्ति में रजत सत्य सत्याति आ शिल्पिಯಲ್ಲಿ ಬೆಳೆಯೋದು ಸತ್ಯ ಅಂತ ಅವ ಹೇಳ್ಯಾನ ಸತ್ಯ ಇರ್ತೈತೆ जिसको दृष्टांत धर के प्रपंच में मिथ्यत्व सिद्ध होवेನೆ ಅವ ಸತ್ಯ ಸಿದ್ಧ ಮಾಡಿದಾಗ ಮತ್ತೆ ಆ ದೃಷ್ಟಾಂತ ನಾವು ಕೊಡ್ತೇವೆ ಮತ್ತ ಬೆಳ್ಳಿ ಸತ್ಯ ಐತೆ ಅಂದ್ರೆ ಮತ್ತೆ ಈ ಪ್ರಪಂಚದ ಬ್ರಹ್ಮದಲ್ಲಿ ತೋರಿದ ಜಗತ್ತು ಸತ್ಯ ಅನ್ಬೇಕಾಗ್ತದೆ ಆದ್ದರಿಂದ ಆ ದೃಷ್ಟಾಂತ ನಮ್ಗೆ ವಿರೋಧ ಆಗತ್ತೆ ಅದಕ್ಕಾಗಿ ಅಲ್ಲಿ ಮಿಥ್ಯತ್ವ ಸಿದ್ಧ ಹೋವೇನೆ ಪಕ್ಷ ನಿರಾಕರಣೆ ಆದ್ರಿಂದ ಏನು ಸತ್ಯಾತಿವಾದಿ ಏನ್ ಹೇಳ್ಯಾನಲ್ಲ
ಸುಕ್ತಿಯಲ್ಲಿ ತೋರಿದ ಬೆಳ್ಳಿ ಸತ್ಯ ಅದ ಅಂತೇನು ಹೇಳ್ಯ. ಅದು ಸತ್ಯ ಇಲ್ಲ, ಅದು ಸುಳ್ಳು. ಅದು ಹೆಂಗ ಸುಳ್ಳಾಯ್ತು? ಸಿಂಪಿಯಲ್ಲಿ ತೋರಿದ ಬೆಳ್ಳಿ ಯಾರು ಸುಳ್ಳು ಮಿಥ್ಯಾನು, ಆಗ ಬ್ರಹ್ಮದಲ್ಲಿ ತೋರಿದ ಜಗತ್ತು ನಿತ್ಯ ಅಂತೇಳಿ ಅವನ ಮತವನ್ನು ನಿರಾಕರಣೆ ಅಂದ್ರೆ ನಾವು ಅಲಗಡಿತೀವಿ. ಇನ್ನ ಸತ್ಖ್ಯಾತಿವಾದಕ ಖಂಡನ ಅದನ್ನು ಖಂಡನ ಮಾಡ್ತಾರೆ. ಇಲ್ಲಿ ತನಕ ತಿಳಿಸಿದ್ರೆ ಅವ ಏನು ಒಪ್ಪ್ಯಾನ ಅನ್ನೋದು. ಸತ್ಖ್ಯಾತಿ ಅಂದ್ರೆ ಏನು, ಅವರ ರೀತಿ ಏನು, ಒಪ್ಪ್ಯಾರ ಏನು ಅನ್ನೋದನ್ನ ಹೇಳಿ ಇನ್ನು ಅದನ್ನು ಖಂಡನ ಮಾಡ್ತಾರೆ 226ನೇ ಅಂಕದಿಂದ. ಯಾ ಪಕ್ಷಮೇಯ ದೋಷ, ಈ ಸತ್ಯಾತಿವಾದದಲ್ಲಿ ದೋಷ ಐತಿ. ಏನ್ ದೋಷ ಐತಿ? ಸುಕ್ತಿ ಜ್ಞಾನ से अनंतर 3 काल में रजत नहीं है, इस रीति से सुक्ति में त्रैकालिक रजता भाव प्रतीत हो. ಈಗ ನಾವು ಹಾದಿ ಹಿಡಿದು ಹೋಗುವಾಗ ಅಲ್ಲಿ ಶಿಂಪಿಯಲ್ಲಿ ಚಮಕ್ ಹೊಡೆದು ಅಂದ್ರೆ ಶೈನಿಂಗ್ ಹೊಡೆದು ಅದು ಬೆಳ್ಳಿ ಅಂತ ನಮ್ಗೇನು ಭ್ರಮ ಆಯ್ತಲ್ಲ. ಆದ್ರ ಹಿಂದಿಗಡೆ ಅದು ಏನಂತೇಳಿ ತೋಳಕ್ ಹೋಗ್ತಾನ ನೋಡಿದ್ರೆ ಸಿಂಪ್ ಐತಿ, ಅದಿಲ್ಲ. ಅವಾಗ ಬೆಳ್ಳಿ ಅನ್ನೋದು ಏನಾಯ್ತು? ಸುಳ್ಳ. ಹೆಂಗ ಸುಳ್ಳ ಅಂದ್ರ ತೀನಿ ಕಾಲ ಭಾವ ಅಂದವ. ಅಂದ್ರ 3 ಕಾಲದಲ್ಲಿ ಬೆಳ್ಳಿ ಅನ್ನೋದಿಲ್ಲ. ಅರ್ಥಾತ್ ಏನು, ಅದು ಬೆಳ್ಳಿ ಅದು ಬೆಳ್ಳಿ ಅಲ್ಲ ಅಂತೇಳಿ ಇಟ್ಟ ಹೊಳದಿನು. ಆ ಸಮಯದಲ್ಲಿ ಅದು ಇಲ್ಲ ಅಂತ ಇತ್ತಲ್ಲ, ಅದು ನಾವು ನೋಡೋದಕ್ಕಿಂತ ಮೊದಲು ಇತ್ತೇನದು ಬೆಳ್ಳಿ ಇಲ್ಲ. ನಾವು ನೋಡುವಾಗರೆ ಬೆಳ್ಳಿ ಐತೇನಲ್ಲಿ ಇಲ್ಲ. ಇದು ಸಿಂಪಲ್ ತಿಳಿದು ಮುಂದೆ ಹೋದ ಮೇಲೆ ಇರ್ತೈತೇನು ಇಲ್ಲ. ಅದಕ್ಕೆ 3 ಕಾಲದಲ್ಲಿ ಬೆಳ್ಳಿ ಇದ್ದ ಅಂತೇಳಿ ಈ ರೀತಿ ಧ್ಯಾನ ಆಕೈತಿ. ಅದು ಇಲ್ಲೇ ಇಲ್ಲ, ಯಾವಾಗೂ ಬೆಳ್ಳಿ ಅನ್ನೋದು ಇಲ್ಲೇ ಆಗ್ತದೆ. सिद्धांत में तो अनिर्वचनीय रजत मध्यकाल में हो. ವೇದಾಂತ ಸಿದ್ಧಾಂತದಲ್ಲಿ ಈಗ ಬೆಳ್ಳಿ ನೋಡಿದ್ರೆ ಅದು 3 ಕಾಲದಲ್ಲಿ ಇಲ್ಲ. ಆದ್ರೆ ನಾವೇನು ಅನಿರ್ವಚನೀಯ ಖ್ಯಾತಿ ಒಪ್ಪೇರಲ್ಲ. ಅದಕ್ಕ ಆ ಸಿದ್ಧಾಂತದಲ್ಲಿ ಅಂದ್ರೆ ನಮ್ಮ ವೇದಾಂತ ಸಿದ್ಧಾಂತದಲ್ಲಿ ಅನಿರ್ವಚನೀಯ ರಜತ್ ಮಧ್ಯಕಾಲದಲ್ಲಿ ಅದು ಉತ್ಪತ್ತಿಯಾಗಿ ತೋರ್ತಾ ಇದೆ. ಆದ್ರೆ ಖರೆ ಐತಂತ ನಾವು ಒಪ್ಪಿಲ್ಲ. ಹೇಗ ಅಂದ್ರೆ ತೋರಿ ಇಷ್ಟೇ. ಅವರು ವ್ಯಾವಹಾರಿಕ ರಜತಾಭಾವ ತ್ರಿಕಾಲಿಕ. ಇನ್ನು ಅದು ಪ್ರಾತಿಭಾಷಿಕದಿಂದ ತೋರೆ ಐತೆ. ಅಲ್ಲಿ ವ್ಯಾವಹಾರಿಕದಿಂದ ಖರೆ ಬೆಳ್ಳಿ ಏನು ಅಂಗಡಿಯಾಗಿರ್ತೈತಲ್ಲ, ಆ ದೃಷ್ಟಿಯಿಂದ ಅದು 3 ಕಾಲದಲ್ಲಿ ಇಲ್ಲ. ಅಂಗಡಿಯಾಗಿದ್ದ ಬೆಳ್ಳಿ ಹೌದಿಲ್ಲ, ಇಲ್ಲ. सत्ख्यातिवादी के मत में व्यावहारिक रजत सत्य होवे. ಅಂದ್ರ ಆ ಸತ್ಯಾತಿವಾದಿ ಏನು ಹೋಗ್ತಾನ, ನಾವು ವ್ಯಾವಹಾರಿಕ ಖರೆ ಬೆಳ್ಳಿನ ಅಲ್ಲಿ ಹೋಗ್ತಾನವ, ಅದು ಸತ್ಯ ಅಂತ ಹೋಗ್ತಾನ. जिस काल में व्यावहारिक रजत ಭಾವ ಸಂಭವೇನೆ, ಆವಾಗ ಸತ್ಯವಾದ ಬೆಳ್ಳಿ ಅಲ್ಲಿ ಸಂಭವಿಸ್ತೇನು? ಆ ಸಿಂಪಿಯಲ್ಲಿ ಬೆಳ್ಳಿ ಅಭ್ಯಾಸ ಆದಾಗ ಇಲ್ಲ. ಸತ್ಯವಾದ ಬೆಳ್ಳಿಯಲ್ಲಿ ಸಂಭವಿಸಂಗೇ ಇಲ್ಲ. ರಜತ ಭಾವ ಸಂಭವೇನೆ, ಅದರ ರಜತ ಇರೋದು ಅಲ್ಲಿ ಸಂಭವಿಸಂಗಿಲ್ಲ ಸತ್ಯವಾದ. ಯಾತೆ ತ್ರೈಕಾಲಿಕ ರಜತ ಭಾವಕಿ ಪ್ರತೀತಿ ವಿಷಯ. ಆದ್ದರಿಂದ ನಿಶ್ಚಯ ಏನಾಯ್ತಂದ್ರ ಸಿಂಪಿಯಲ್ಲಿ ಬೆಳ್ಳಿ ಅಭ್ಯಾಸ ಆದಾಗ ಆ ಬೆಳ್ಳಿ 3 ಕಾಲದಲ್ಲಿ ಇಲ್ಲ ಅಂದ್ರೆ ಎಂದೆಂದು ಬೇರೆ. ಆದ್ದರಿಂದ ಸಂಭವ ಯಾತೆ ತ್ರೈಕಾಲಿಕ ಭಾವಕಿ ಪ್ರತೀತಿ ವ್ಯಾವಹಾರಿಕ ಸತ್ತಾ ವ್ಯಾವಹಾರಿಕ ರಜತ ಕಥನ್ ವಿರುದ್ಧ. ಆದ್ದರಿಂದ ಮತ್ತೆ 3 ಕಾಲದಲ್ಲಿ ಇಲ್ಲ ಅಂತ ಅನುಭವ ಐತೆ ಎಲ್ಲರಿಗೂ. ಆ ಸತ್ಯಾತಿವಾದಿ ಅಸತ್ಯವಾದ ಬೆಳ್ಳಿ ಅವಾಗ ಐತಿ ಅಂತ ಹೇಳೋದು ತಪ್ಪಾಗೈತಿ. ಇದು ಸಂಭವ ಸಂಖ್ಯೆ ಅಂತ. ಅನಿರ್ವಚನೀಯ ರಜತ್ ಕಿ ಉತ್ಪತ್ತಿ ತೋ
ಪ್ರಸಿದ್ಧ ರಜಕಿ ಸಾಮಗ್ರಿ ಚಯನೆ. ಈ ನಾವು ವೇದಾಂತಿಗಳು ಅಲ್ಲಿ ಸಿಂಪಿಯಲ್ಲಿ ಬೆಳ್ಳಿ ಅಭ್ಯಾಸ ನಮ್ಗೆ ಆಕೈತೆ. ಆದ್ರೆ ಆ ರಜತ ಬೆಳ್ಳಿ ಅದು ಅನಿರ್ವಚನೀಯ ಹೋಗ್ತೀವಿ ನಾವು. ಅನಿರ್ವಚನೀಯ ಅಂದ್ರೆ ಮಿಥ್ಯಾ, ಅದು ಸತ್ಯ ಅಲ್ಲ, ಮಿಥ್ಯ. ಮಿಥ್ಯಾ ತೋರೈತಿ ಹೆಂಗ್. ಆದ್ದರಿಂದ ಆದ್ದರಿಂದ ಪ್ರಸಿದ್ಧ ರಜಕಿ ಸಾಮಗ್ರಿ ಚಯನೆ. ಅವ ಏನ್ ಹೇಳ್ತಾನು, ಆ ಸತ್ಯಖ್ಯಾತಿವಾದಿ ಎಲ್ಲಿ ತೋರಿದ ಬೆಳ್ಳಿ? ಶಿಂಪಿಯಲ್ಲಿ. ಹೌದಿಲ್ಲ? ಶುಕ್ತಿ ಅಂದ್ರೆ ಶಿಂಪಿ. ಶಿಂಪಿಯಲ್ಲಿ ಬೆಳ್ಳಿ ತೋರಿಯೋದಂದ್ರ ಆ ಮೊದಲ ಆ ಬೆಳ್ಳಿಯ ಅವಯವಗಳು ಕೂಡ ಶಿಂಪಿಯಲ್ಲಿ ಖರೆ ಖರೆ ಸತ್ಯವಾದ ಬೆಳ್ಳಿ ಐತಪ್ಪ ಇತ್ತ. ಮತ್ತ ಅಲ್ಲೇ ಖರೆ ಬೆಳ್ಳಿ ಅಲ್ಲೇ ಇದ್ರೆ ಮತ್ತೆ ಅಂಗಡಿಗೆ ಯಾಕೆ ಹೋಗ್ತಿದ್ರು ಮಂದಿ? ಹೌದಿಲ್ಲ? ಆದ್ದರಿಂದ ಅದು ಸತ್ಯ ಇಲ್ಲ. ಆ ರಜಕಿ ಅನಿರ್ವಚನೀಯ ರಜಕಿ ಉತ್ಪತ್ತಿ ತೋ ಪ್ರಸಿದ್ಧ ರಜಕಿ ಸಾಮಗ್ರಿ ಚಯನೆ. ಆದ್ರೆ ನಾವು ಏನು ಅಲ್ಲಿ ಅನಿರ್ವಚನೀಯ ಉತ್ಪತ್ತಿ ಒಪ್ಪೇವೆ ಬೆಳ್ಳಿ, ಅಲ್ಲಿ ಪ್ರಸಿದ್ಧ ರಜತದ ಸಾಮಗ್ರಿ ಬೇಕಾಗಿಲ್ಲ. ಅದರ ಅಂಶ ಅಲ್ಲಿ ಐತೆ ಅನ್ನೋದು ಅದು ಬೇಕಾಗಿಲ್ಲ ನಮ್ಗೆ. ದೋಷ ಸಹಿತ ಮತ್ತೆ ನಮಗೆ ಅದು ಹೆಂಗೆ ಬೆಳಿ ತೋರಿದಂದ್ರೆ ದೋಷ ಸಹಿತ ಅವಿದ್ಯಾ ಸಹಿತಾಕಿ ಉತ್ಪತ್ತಿ ಸಂಬಂಧ. ಅಂದ್ರ ಅದು ಬೆಳಿ ನಮಗ್ ತೋರ್ಲಾಕ ಕಾರಣ ಏನಂದ್ರ ಅದು ದೋಷ ಸಹಿತ ಅವಿದ್ಯಾ ಇಂದ ಅದರ ಉತ್ಪತ್ತಿ ಸಂಭವಿಸುತ್ತದೆ. ದೋಷ ಮೂಲಕವಾಗಿ ಅವಿದ್ಯೆಯಲ್ಲಿ ಅದರ ಉತ್ಪತ್ತಿ ಅಂತ ಹೇಳಿದ್ರು. ಏನ್ ದೋಷ ಗೊತ್ತದ? ಶಿಂಪಿಯಲ್ಲಿ ಬೆಳ್ಳಿ ಅಧ್ಯಾಸ ಆಗೈತಿ. ಅಲ್ಲಿ ಅವರು ದೋಷ ಸಹಿತ ಅವಿದ್ಯೆಯಿಂದ ಅದರ ಉತ್ಪತ್ತಿ ಆಗುವುದು ಸಂಭವಿಸ್ತೈತೆ ಅಂತ ಹೇಳಿದ್ರು. ಅಲ್ಲಿ ದೋಷ ಐತೆ ಅಂತಂದ್ರು. ಏನ್ ದೋಷ? ಶಿಂಪಿಯಲ್ಲಿ ಶುಕ್ತಿಯಲ್ಲಿ ರಜತ ಅಧ್ಯಾಸ ಆದಾಗ ಅಂದ್ರ ಶಿಂಪಿಯಲ್ಲಿ ಬೆಳ್ಳಿ ತೋರುವಾಗ ಐತಿ ಶಿಂಪಿ ತೋರೈತಿ ಬೆಳ್ಳಿ. ಹಿಂಗ್ಯಾಕೆ ತೋರೈತಂದ್ರ ದೋಷ ಮೂಲಕವಾಗಿ ತೋರೈತಿ. ಆ ದೋಷ ಏನ್ ಗೊತ್ತದೇನ? ಆಕೆ ಏನಾದ್ರು ಇದಕ್ಕೆ ಸಂಪರ್ಕ ಬಿಸಿಲಿನೊಳಗೆ ಅದು ಬರಾಬರಿ. ಆದ್ರ ಅದು ಶಾಸ್ತ್ರೋಕ್ತ ಅದಕ್ಕೆ ಉತ್ತರ ಏನಂದ್ರ ಅಲ್ಲಿ ದೋಷ ಅಂದ್ರ ಅದು ಸಾದೃಶ್ಯ ದೋಷ ಐತೆ. ಅಲ್ಲಿ ಏನೈತಿ? ಸಾದೃಶ್ಯ ದೋಷ. ಪ್ರಮೇಯ ದೋಷ ಅಂತಾರ ಅದಕ್ಕೆ ಶಾಸ್ತ್ರೀಯ ಶಬ್ದದಲ್ಲಿ. ಹೇಳ್ತಾರೆ ಆ ನೇತ್ರದ ಮಂದ ಅಥವಾ ಮಂದಾಂಧಕಾರ ಆಗ್ಲಿ, ನೇತ್ರದ ಮಂದ ದೃಷ್ಟಿ ಮಂದ ಆದದ್ದು ಇವೇನೈತಿ? ಪ್ರಮಾಣ ದೋಷ ತರ ಹೇಳ್ತಾ. ಪ್ರಮೇಯ ದೋಷ ಅಂದ್ರೆ ಸಾದೃಶ್ಯದು. ಅಂದ್ರ ಹಗ್ಗ ಹಾವು ಎಲ್ಲಿ ತೋರ್ತದ? ಸಿಂಪ್ಯಾಗ ತೋರ್ತದ? ಇಲ್ಲ. ಮತ್ತೆ ಎಲ್ಲಿ ತೋರ್ತದ? ಹಗ್ಗದಲ್ಲೇ ತೋರ್ತದೆ. ಹಗ್ಗದಲ್ಲೇ ಯಾಕೆ ತೋರ್ತೈತೆ ಅದು? ಆ ಪ್ರಮೇಯ ದೋಷ ಐತಲ್ಲಿ. ಪ್ರಮೇಯ ಅಂದ್ರೆ ಅದು ಸಾದೃಶ್ಯದು. ಹಗ್ಗನು ಹಿಂಗ ಅಂಕಡೊಂಕಾಗಿ ಬಿದ್ದಿರ್ತದ, ನೆಲದ ಮೇಲೆ ಬಿದ್ದಿರ್ತದ, ಹಾವಿನಟ್ಟ ಇರ್ತದ. ಇದು ಸಾದೃಶ್ಯ. ತದ್ ಭಿನ್ನತ್ವೇ ಸತಿ ತದ್ಗತ ಭೂಯೋ ಧರ್ಮವಾನ್ ಸಾದೃಶ್ಯ. ಈ ಸಾದೃಶ್ಯ ದೋಷ ಇದ್ದಾಗ ಅದಕ್ಕೆ ಹಗ್ಗದಲ್ಲಿ ಹಾವು ಕೊಡ್ತದೆ. ಒಂದು ದೊಡ್ಡ ಗಿಡದ ಬಾಡಿ ಬಿದ್ದಿತ್ತಂದ್ರೆ ಹಾವು ತೋರ್ತದ? ಎಲ್ಲಿ? ಹೌದಿಲ್ಲ? ಅದಕ್ಕಾಗಿ ಪ್ರಭಾಕರದೊಳಗೆ ಹಿಂಗಾಳ ಮೇ ರಜತ ಅಧ್ಯಾಸ ಹೋವೇನೆ ಅಂದ್ರ ಹಿಂಗಾಳ ಇದ್ದಿಲಿ ಇದ್ದಿಲ್ಯಾಗ ಬೆಳೆ ಅಂದ್ರೆ ತೋರ್ತೈತನ್ರಿ? ಇಲ್ಲ. ಯಾಕಂದ್ರ ಅದರಾಗ ಕಪ್ಪು ಇರ್ತೈತಿ ಇದ್ದಿಲಿ. ಈ ಸಿಂಪ್ಯಾಗ ಯಾಕೆ ತೋರ್ತೈತೆ ಅಂದ್ರ ಅದರಲ್ಲಿ ಶೈನಿಂಗ್ ಚಮಕ್ ಹೊಡೆದಿರ್ತೈತಿ.
ಅದಕ್ಕ ಅದು ಯಾವ ದೋಷ? ಯಾಕಂದ್ರ ಹಗ್ಗದಲ್ಲಿ ಹಾವು ತೋರುವಾಗ ಮಂದಾಂಧಕಾರ ದೋಷ ಐತಿ ಅಂತ ಹೇಳ್ತಾರೆ. ಹೌದಿಲ್ಲ? ಇದು ಹಗಲ ಬಿಸಿಲಾಗ ಅಭ್ಯಾಸ ಆಗೈತಿ. ಎಲ್ಲಿ ಏನ್ ದೋಷ ಐತಾವ ಅಂತಂದ್ರ ಸಾದೃಶ್ಯ ದೋಷ. ಸಾದೃಶ್ಯ ದೋಷ ಅಂದ್ರ ಆ ಬೆಳ್ಳಿನೂ ಚಮಕಾಗ್ತತಿ ಮತ್ತು ಈ ಸಿಂಪಿನೂ ಚಮಕಾಗ್ತತಿ. ಬೆಳ್ಳಿ ನೋಡಿದ ಸಂಸ್ಕಾರ ಇರ್ತೈತಿ ಆ ಬೆಳ್ಳಿ ನೋಡಿದ ಸಂಸ್ಕಾರ ಒಳಗೆ ಇರ್ತೈತಿ. ಅದರಾಗ ಅದೇ ಅಂದ್ರ ಅರ್ಥೇನು? ಸಾದೃಶ್ಯ ಅಂದ್ರೆ ಏನು? ಅದರಂತೆ ಇರೋ ಹೋಲಿಕೆ. ಹಾವಿಗೂ ಹಗ್ಗಕ್ಕೂ ಹೋಲಿಕೆ ಸಾದೃಶ್ಯ ಬರಿ ಬರಿ. ಹಾವಿಗೂ ಹಗ್ಗಕ್ಕೂ ಸಾದೃಶ್ಯದ ಸಮಾನ ಧರ್ಮದ. ಹಾಗೆ ಬೆಳ್ಳಿಗೂ ಶಿಂಪಿಗೂ ಸಮಾನ ಧರ್ಮದ ಸಾದೃಶ್ಯ ದೋಷ. ಆದ್ದರಿಂದ ಈ ರೀತಿ ದೋಷ ಸಹಿತ ಅವಿದ್ಯೆಯಿಂದ ಅದರ ಉತ್ಪತ್ತಿಯಲ್ಲಿ ಸಂಭವಿಸುತ್ತದೆ. और व्यावहारिक रजत तो रजत की प्रसिद्ध सामग्री बिना संभवನೆ. ಆದ್ರ ಸತ್ಯವಾದ ಬೆಳ್ಳಿ, ವ್ಯಾವಹಾರಿಕ ರಜತ ಅಂದ್ರೇನು? ಸತ್ಯವಾದ ಬೆಳ್ಳಿ ಅದು, ಅಥವಾ ವ್ಯಾವಹಾರಿಕ ಸತ್ಯವುಳ್ಳ ಬೆಳ್ಳಿ ಅದು, ಅದರ ಪ್ರಸಿದ್ಧ ಸಾಮಗ್ರಿ ಬೇಕಲ್ಲ, ಅವಯವ ಬೇಕಲ್ಲ, ಅದ್ರ ಅಂಶ ಬೇಕಿಲ್ಲ. ಅವಲ್ಲಿ ಏನು ಬೆಳ್ಳಿ ಅಂಶ ಅದಾವನ ಏನು ಇರ್ತಾರೆ. ಆದ್ದರಿಂದ ಶುಕ್ತಿ ದೇಶಮೇ ರಜತ್ ಕಿ ಪ್ರಸಿದ್ಧ ಸಾಮಗ್ರಿನೇ. ಆ ಶಿಂಪಿಯಲ್ಲಿ ಬೆಳ್ಳಿಯ ಸಾಮಗ್ರಿಗಳು ಅಂದ್ರ ಕಾರಣ ಸಾಮಗ್ರಿಗಳು ಅಲ್ಲಿ ಇಲ್ಲ. ಯಾತೆ ಸತ್ಯ ರಜತ್ ಕಿ ಉತ್ಪತ್ತಿ ಶುಕ್ತಿ ಮೇ ಸಮ. ಆದ್ದರಿಂದ ಅವ ಏನ್ ಹೇಳ್ತಾನು? ಆ ಶಿಂಪಿಯಲ್ಲಿ ಬೆಳ್ಳಿ ಅಭ್ಯಾಸ ಆಗುವಲ್ಲಿ ಸತ್ಯವಾದ ಬೆಳ್ಳಿ ಆ ಶಿಂಪಿಯಲ್ಲಿ ಐತಿ ಅಂತ ಹೇಳ್ತಾನೆ. ಇದು ತಪ್ಪು. ಅದಕ್ಕೆ ಶುಕ್ತಿಯಲ್ಲಿ ಅದು ಸತ್ಯವಾದ ಬೆಳ್ಳಿ ಸಂಭವಿಸಂಗಿಲ್ಲ. 227ನೇ जो ऐसे कहे, ಒಂದ್ ವೇಳೆ ಹೀಗಂದ್ರೆ ಶುಕ್ತಿ ದೇಶ ಮೇ ರಜತ್ಗೆ ಅವಯವ ಹೈ. ಶುಕ್ತಿ ದೇಶದಲ್ಲಿ ಆ ರಜತದ ಅವಯವ ಅಂದ್ರ ಶುಕ್ತಿ ಅಂದ್ರೆ ಶಿಂಪಿಯಲ್ಲಿ ರಜತದ ಅವಯವ. ರಜತ ಅಂದ್ರೆ ಬೆಳ್ಳಿ, ಬೆಳ್ಳಿ ಅವಯವ ಅದಾವ. ಸೋಯಿ ಸತ್ಯ ರಜತಿ ಸಾಮಗ್ರಿ, ಅವೇ ಸತ್ಯ ಸಾಮಗ್ರಿ ಅಂತ ಸತ್ಯಾತಿ ಹೇಳಿದ್ರೆ ಸಾಕು ಪೂಜೆ. ಆ ಸತ್ಯಾತಿಯನ್ನ ನಾವು ಕೇಳ್ತೀವಿ. ಏನ್ ಕೇಳ್ತೀರಿ? ರಜತಾವಯವಕಾಭಿ ಉದ್ಭೂತ ರೂಪ ಅನುದ್ಭೂತ ರೂಪ. ಅದರ ಅವಯವಗಳು, ಅದರ ಅಂಶ, ಅದರ ತುಣುಕ ಅಂತ ಅಥವಾ ಏನ್ರ ಹಿಂಗ ಅಲ್ಲಿ ಅದಾವ ಅಂದ್ರ ಅವು ಏನ ಉದ್ಭೂತ ರೂಪ ಉಳ್ಳವದಾವು, ಏನ ಅನುದ್ಭೂತ ರೂಪ ಉಳ್ಳವದಾವು ಅಂತ ಅವನ್ ಕೇಳ್ಬೇಕು ಸತ್ಯಾತಿಯನ್ನ. ಅದರಲ್ಲಿ ಸತ್ಯವಾದ ರಜತದ ಅಂಶ ಅದ್ರಾಗ ಐತೆ ಅಂದ್ರ ಅದು ಏನು ಉದ್ಭೂತ ರೂಪ ಉಳ್ಳದೈತು, ಏನ್ ಉದ್ಭೂತ ರೂಪ ಅಂದ್ರ ಪ್ರಕಟವಾದದ್ದು. ಈಗ ಇದು ಕಾಗದದ ಅನ್ನೋದು ಉದ್ಭೂತ ರೂಪ ಐತೆ, ಪ್ರತ್ಯಕ್ಷ ಐತಿಲ್ಲ. ಮತ್ತ ಅನುದ್ಭೂತ ಅಂದ್ರೆ ಈಗ ಗಾಳಿ ಐತಿ, ಕಾಣ್ತೇನೆ ಯಾಕ? ಅದರಲ್ಲಿ ಉದ್ಭೂತ ರೂಪ ಇಲ್ಲ, ಅನುದ್ಭೂತ ಐತಿ, ಅಪ್ರಕಟ ರೂಪ ಐತಿ. ಹಂಗ ಅಲ್ಲಿ ಅದರ ಬೆಳ್ಳಿಯ ಅವಯವ ಶಿಂಪೆಯಲ್ಲಿ ಐತಂದ್ರ ಆ ಅವಯವಗಳು ಉದ್ಭೂತ ರೂಪ ಉಳ್ಳವುಗಳದಾವು, ಏನ ಅನುದ್ಭೂತ ರೂಪ ಉಳ್ಳವುಗಳದಾವು ಅಂತ ಕೇಳ್ಬೇಕು ನಾವು. ಉದ್ಭೂತ ರೂಪ ಅನುದ್ಭೂತ ರೂಪದಾವು. ಅವಾಗ ಉದ್ಭೂತ ರೂಪ ಅದಾವತ್ ಅವ ಹೇಳಿದ್ರೆ ಕೈತು ರಜತಾವಯವಕಾಭಿ ರಜತ್ ಕಿ ಉತ್ಪತ್ತಿ से प्रथम ಪ್ರತ್ಯಕ್ಷ ಹೋತೆ. ಉದ್ಭೂತ ರೂಪಗಳು ಅದಾವ ಅಂದ್ರೆ ಮತ್ತೆ ಮೊದಲು ತೋರ್ಬೇಕಾಗಿತ್ತ. ಉದ್ಭೂತ ರೂಪ ಅಂದ್ರೆ ಮತ್ತೆ ತೋರ್ಬೇಕದು. ಇದಕ್ಕೆ ಉದ್ಭೂತ ರೂಪ ಐತಿಲ್ಲ ಮತ್ ಹಂಗ ಆ ಬೆಳ್ಳಿಯ ಉದ್ಭೂತ ರೂಪ ಅಲ್ಲಿ ಆ ಚಿಂಪೆಯಲ್ಲಿ ಐತೆ ಅಂದ್ರೆ ಅದು ಮೊದಲು ತೋರ್ಬೇಕಾಗಿತ್ತು ಅವಯವ. ಆದ್ದರಿಂದ
ಅನುದ್ಭೂತ ರೂಪ ಇದು. ಏನೋ ಒಂದ್ ವೇಳೆ ಇಲ್ಲ, ಅವು ಅನುದ್ಭೂತ ಅಂದ್ರೆ ಅಪ್ರಕಟ ಆಗೋ ಅನುದ್ಭೂತ ಇದೆ. ಅಂದ್ರೆ ಪ್ರಕಟ ರೂಪ ಇಲ್ಲದ್ದು ಹಂಗದಾವು ಅಂತ ಹೇಳಿದ್ರೆ ಅನುದ್ಭೂತ ರೂಪವಾದ ಅವಯವತೆ ರಜತ್ ಬಿ ಅನುದ್ಭೂತ ಮತ್ತ ಅವು ಹಿಂದೆಗಳೇನು ತೋರ್ಬಾರ್ದು ಅದು. ಅದಕ್ಕ ಉದ್ಭೂತ ರೂಪನೇ ಇಲ್ಲ ಅಂದ್ರ ಅದು ಮೊದಲು ತೋರ್ಲಿಲ್ಲ ಅಂದ್ರ ಉದ್ಭೂತ ರೂಪದಿಂದ ಮೊದಲ ಬೆಳೆಯ ಜಾಸ್ತಿಂತ ಮೊದಲು ತೋರ್ಬೇಕಾಗಿತ್ತ. ಮತ್ತಿನ ಅನುಭೂತ ರೂಪ ಇದು ಅಂದ್ರೆ ಮತ್ ಹಿಂದಿಗಳ ಅವು ತೋರಕ್ಕಿಲ್ಲ ಬೆಳೆಯುತ್ತಲ್ಲಿ. ಅದಕ್ಕೆ ಅನುಭೂತ ಅದು ಉದ್ಭೂತ ರೂಪ ತೋರೋದೇ ಇಲ್ಲ. ಹಂಗ ಅಂತ ರೂಪ ಅಂದ್ರ ಮತ್ ಬೆಳೆ ತೋರಬಾರ್ದಾಗಿತ್ತು ಅನುಭೂತ ಇದ್ರ, ಹೌದಿಲ್ಲ? ಮತ್ತೆ ಬೆಳೆ ಎತ್ತರಕ್ಕೆ ತೋರೈತೆ ಇಲ್ಲ. ಆದ್ದರಿಂದ ಫಲ ಹೋಗ ಯಾತೆ ರಜತ್ಕ ಪ್ರತ್ಯಕ್ಷನೆಯ ಹೋಗ. ಆದ್ದರಿಂದ ಬೆಳ್ಳಿಯ ಅನುಭೂತಿ ಇದ್ದರೆ ಬೆಳ್ಳಿ ಅಂತೇಳಿ ತೋರುತ್ತಿದ್ದಿಲ್ಲ. 228ನೇ ಅಂಕ ಅಂದ್ರ ಖ್ಯಾತಿ ವಿಷಯ ಸೂಕ್ಷ್ಮತೆ. ಅದು ಒಂದ್ ಜರ ಆಯ್ಕ ಹೊಸ ಶಬ್ದ ಆಕತಿ, ಯಾವ ಕೇಳಿರಂಗಿಲ್ಲ. ಆದ್ದರಿಂದ ಅದು ಸಂಸ್ಕಾರ ಮೊದಲಿಂದ ಇರಂಗಿಲ್ಲ ಅಂತೇಳಿ ಒಂದ್ ಜರ ದಡಗಡ ತಿಳಿಯಂಗಿಲ್ಲ ಜರ ಹಿಂಗ. ಅದಕ್ಕೆ ನಾನು ಸಮಾಧಾನದಿಂದ ಆಗ್ಕೊಂಡು ಹಿಂಗ್ ಕೇಳ್ಕೊತ ಬಡ ಮುಂದೆ ಹಿಂಗ್ ಹೋಗಿಲ್ಲ. 228ನೇ अंक जहाँ एक रज्जु में 10 पुरुषन को भिन्न भिन्न पदार्थन का भ्रम होवे। किसी को दंडा का, किसी को माला का, किसी को सर्प का, किसी जलधारा का इत्यादि पदार्थन का अवयव ಸ್ವಲ್ಪ ರಜ್ಜು ದೇಶ ಸಂಭವೇ ನೈ. ಅಂದ್ರೆ ಏನಂತಾರ, ಅವ ಸತ್ಯಾತಿವಾದಿ ಏನ್ ಹೇಳ್ತಾನು, ಶಿಂಪಿಯಲ್ಲಿ ಬೆಳಿ ತೋರ್ಯದು. ಆದ್ರೆ ಅದು ಯಾಕೆ ತೋರ್ಯದಂದ್ರ ಅದರ ಆ ಬೆಳ್ಳಿ ಅಂಶ ಅದ್ರಾಗ ಮೊದಲ ಐಕ್ ಅಂತ ಹೇಳ್ತಾರ. ಅದರ ಅವಯವ ಆ ಶಿಂಪಿಯಲ್ಲಿ ಅದಾವ ಅಂತ ಹೇಳ್ತಾರ. ಅದಕ್ಕೆ ಇವ್ರೇನ್ ಉದಾಹರಣೆ ಕೊಟ್ಟು, ಈಗ ಒಂದು ಹಾಗ ಬಿದ್ದೈತೆ. ಹಗ್ಗದೊಳಗ 10 ಪ್ರಕಾರದ ವಸ್ತು ತೋರ್ತಾವ. ಒಬ್ಬಗ ಸರ್ಪ ತೋರ್ತ, ಒಬ್ಬಗ ಬಡಿ ದಂಡ ಅಂತ ಒಬ್ಬಗ ತೋರ್ತೈತಿ, ಒಬ್ಬಗ ಭೂಮಿ ಬಿರುಕ ಎಳ್ಬಿಡಿ ಅಂತ ತೋರ್ತದ, ಒಬ್ಬಗ ನೀರ್ ಚೆಲ್ಲಿದಾವು ಅಂತೇಳಿ ತೋರ್ತೈತಿ, ಒಬ್ಬಗ ಗಿಡದ ಬೇರ ತೋರ್ತೈತಿ. ಇವು ಭ್ರಾಂತಿ ಅನೇಕ ಮಂದಿಗೆ ಹಾಕವ್ರ. ಇವು ಒಟ್ಟು ಅವಕ್ಕೂ ಭ್ರಮ ಏನ್ ಹಾಕವ್, ಅವಕ್ಕೂ ಅಂಶ ಅದ್ರಾಗ ಇರ್ತೈತಿ ಅಂದ್ರ ಇಟ್ಟು ವಸ್ತುಗಳ ಅಂಶ ಅದ್ರಾಗ ಇರ್ಬೇಕಲ್ಲ. ಒಂದರಾಗ 10 ಪದಾರ್ಥ ಅಂಶ ಇದ್ದ ಇರ್ತೈತೆ, ಸಾಧ್ಯ ಐತೇನೆ? ಅದ್ರ ಆಪತ್ತಿ ಕೊಟ್ರ ಅವಾಗ ಅದ್ರಾಗ ಬೆಳ್ಳಿ ಅಂಶ ಇರ್ತೈತೆ ಅಂದ್ರ ಅದಕ್ಕ ಇತ್ಯಾದಿ ಜಲಧಾರ ಪದಾರ್ಥ ಅವಯವ ಸ್ವಲ್ಪ ರಜ್ಜು ದೇಶಮೆ ಸಂಭವ. ಬರೇ ಒಂದ್ ಹಗ್ಗ ಅನ್ನೋದ್ರಲ್ಲಿ 10 ಪದಾರ್ಥಗಳು ತೋರ್ಯಾವು, ಅವಕ್ಕದ ಎಲ್ಲ ಅಂಶ ಅಲ್ಲಿ ಇದ್ರ ಮತ್ತೇನ ಅದಾವ, ಅದ್ ಇರ್ಲಕ್ಕೂ ಬರಂಗಿಲ್ಲ. ಅದು ಹೆಂಗ್ ಕಾಹಿತೆ, ಯಾಕಂದ್ರ ಮೂರ್ತ ದ್ರವ್ಯ ಸ್ಥಾನಕ ನಿರೋಧ ಹೋಗಿ. ಮೂರ್ತ ದ್ರವ್ಯ ಅಂದ್ರ ಇದೇನು ಹೌದಲ್ಲ, ಇದಕ್ಕೊಂದು ಆಕಾರ ಐತಿಲ್ಲ. ಇದು ಬೇಡ, ಇದು ಮೊಬೈಲ್ ಐತಿ, ಹೌದಿಲ್ಲ? ಇದು ಮೊಬೈಲ್ ಅಂದ್ರ ಇದಕ್ಕೊಂದು ಮೂರ್ತ ಅಂದ್ರ ಇದಕ್ಕೊಂದು ಆಕಾರ, ಒಂದು ಇದು ಐತಿ. ಇದನ್ನ ಹೇಳಿದ್ರೆ ಯಾರಾದ್ರೂ ಮೊಬೈಲ್ ಆತರ ಇಲ್ಲ. ಹಿಂಗ ಮೂರ್ತ ದ್ರವ್ಯ ಇಲ್ಲಿ ಇಟ್ಟೈತಿ, ಅಲ್ಲಿ ಮತ್ತೊಂದು ಹೇಳಕ್ ಬರ್ತೇನೆ ಬರಂಗಿಲ್ಲ. ಯಾಕಂದ್ರ ಮೂರ್ತ ದ್ರವ್ಯ ತಾನು ನಿರೋಧ ಮಾಡುತ್ತದೆ ಅಂದ್ರ ಜಾಗ ಹಿಡ್ಕೋಬೇಕ. ಹಿಂಗ 10 ಪದಾರ್ಥಗಳ ಭ್ರಾಂತಿ ಆದಾಗ 10 ಕುರ್ತು ಮತ್ತ ಏನ್ ಹಿಡಿಬೇಕ. ಅದಕ್ಕ ಮೂರ್ತ ದ್ರವ್ಯ ಸ್ಥಾನಕ ನಿರೋಧ ಕರೆ. ಮೂರ್ತ ದ್ರವ್ಯ ಏನ್ ಮಾಡ್ತದಂದ್ರ ಜಾಗ ಹಿಡ್ಕೋತದ. ಯಾಕಂದ್ರೆ ನೀವು ಕೂತೀರಿ, ಅಲ್ಲಿ ಮತ ಕುಂದ್ರದಾಗ ಬರ್ತದನ್ನ
ಹೇಗೆ ಸಿದ್ಧಾಂತ ಮತ್ತು ಅನಿರ್ವಚನೀಯ ದಂಡಾಧಿಕ ನಮ್ಮ ಸಿದ್ಧಾಂತದಲ್ಲಿ ನಾವೇನು ಹೋಗ್ತೇವೆ ಅಂದ್ರೆ ಅನಿರ್ವಚನೀಯ ಖ್ಯಾತಿ ಹೋಗ್ತೇವೆ. ಅನಿರ್ವಚನೀಯ ಅಂದ್ರೆ ಮಿಥ್ಯಾ ನಾವು ಹೇಳೋರು ಏನದಲ್ಲ, ಅಥವಾ ಅವು ತೋರಿದ್ರು ಒಂದು ಹಗ್ಗದಲ್ಲಿ ದಂಡ ತೋರಿದ, ಸರ್ಪ ತೋರಿದ, ಎರ್ಬಿಡಿ ಭೂಮಿಯ ಬಿರುಕು ತೋರಿದ, ಜಲಧಾರ ತೋರಿದ, ಪೂಮಾಲ ತೋರಿದ, ಗಿಡದ ಬೇರ ತೋರಿದ, ಹೌದಿಲ್ಲ? ಇಟ್ಟು ವಸ್ತು ಅದ್ರ ಭ್ರಾಂತಿ ಆಗ್ಯಾವ. ಆದ್ರ ಅವು ಜಾಗ ಹಿಡ್ಕೊತಾವಣ ಇಲ್ಲ. ಯಾಕ ಮಿಥ್ಯಾ ವಸ್ತು ಐತಿ ನಮ್ಮದ. ಅನಿರ್ವಚನೀಯ ವಸ್ತು ಏನೈತಲ್ಲ ಮಿಥ್ಯಾ ಐತಿ, ಅದು ಜಾಗ ಹಿಡ್ಕೊಳ್ಳೋದಿಲ್ಲ. ಅವು ಏಟು ಒಂದು 100 ಹೇಳ್ಬೋದು ಅದ್ರ ಮೇಲೆ. ಯಾಕ ಜಾಗ ಹಿಡಿಯೋದಿಲ್ಲ ಅದ. ಹಿಂಗದ. ಆದ್ರೆ ದಂಡಾವಿಟ್ಟು ವ್ಯಾವಹಾರಿಕ ದೇಶ ನಿರೋಧ ಕರೆ नहीं। ಆ ಒಂದು ಬಡಿಗಿ, ಕೋಮಾಲ, ಗಿಡದ ಬೇರ ಇವೆಲ್ಲ ಅವು ಅನಿರ್ವಚನೀಯ ಇದ್ದದರಿಂದ, ಮಿಥ್ಯಾ ಇದ್ದದರಿಂದ, ಬರೇ ತೋರ್ಕೆ ಮಾತಿದ್ದದರಿಂದ ಜಾಗ ಹಿಡ್ಕೊಳ್ಳೋದಿರ್ತಾವ ನಮ್ಮ ಅನಿರ್ವಚನೀಯ ಖ್ಯಾತಿಯಲ್ಲಿ। जिन दंडाधिकरण में तान निरोधाधिक फल नहीं माने तो ದಂಡಾಧಿಕರಣ को सब कहना विरुद्ध है। ಮತ್ತಿನ್ನ ಅವನು ನಮ್ಮ ಜೊತೆ ಅವು ನಾವು ಹೇಳಿದ್ರು ಅವು ಜಾಗ ಹಿಡ್ಕೊಳ್ಳೋದಿಲ್ಲ ಅಂದ ಅಂದ್ರ, ಹಂಗಾದ್ರ ನೈಮಾನೇತು ದಂಡಾಧಿಕರಣಕ್ಕೂ ಮತ್ ಅವಕ್ಕೆ ಸತ್ಯ ಹೇಳ್ತೀವಿ. ಜಾಗ ಇದು ಸತ್ಯ ಐತಿ, ಇಲ್ಲ ಮೊಬೈಲ್ ಏನ್ ಹಾವಿನ ಗತೆ ಸುರುಳೈತು, ಸತ್ಯ ಐತಿ, ಜಾಗ ಹಿಡ್ಕೊಂಡೈತಿ. ಇದು ಇಟ್ಟಾಗ ಮತ್ತೊಂದು ಇಡಕ್ ಬರಂಗಿಲ್ಲ. ಜಾಗ ಹಿಂಗ್ ಹಿಡ್ಕೊ ಹಂಗ ಅದ ನಂಬುದು ಹಂಗ ಜಾಗ ಹಿಡ್ಕೊಳ್ಳೋದಿಲ್ಲ ಅಂದ್ರ ಮತ್ತ ಅದಕ್ಕ ಸತ್ಯ ಅಂತ ಹೇಳ್ಯಾನ ನಾವು. ಸತ್ಯ ಅಂದ ಮೇಲೆ ಮತ್ತ ಅದು ದಂಡಾಧಿಕರಣಕ್ಕೂ ಸತ್ಯನವ್ರ. ಯಾಕಂದ್ರ ಅದು ದಂಡಾಧಿಕರಣ में स्थान निरोध का फल नहीं माने, ಅದನ್ನು ಜಾಗ ಹಿಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ನಾವ್ ಹೆಂಗ ನಮ್ಮ ಮಿಥ್ಯಾ ಅದಾವು, ಅವು ಜಾಗ ಹಿಡ್ಕೊಳ್ಳೋದಿಲ್ಲ. ಅದ್ರ ಮೇಲೆ ಎಷ್ಟು ಬೇಕಾದ ಬೇರೆ ಬೇರೆ ತೋರ್ಬೋದು. ಮತ್ತ ಒಂದು ಹಗ್ಗದಲ್ಲಿ ಬೇರೆ ಬೇರೆ ಅಂದ್ರ ಹಾವನು ತೋರ್ಬೋದು, ಬಡಿಗೆ ಬಿದ್ದದ ತೋರ್ಬೋದು, ಎರಿಬೇಡಿ, ಭೂಮಿ ಬೆರುಕು, ಇಲ್ಲಿಕ ನೀರ್ ಚೆಲ್ಲಿದ್ದು, ಹಿಂಗ ಅನೇಕ ಇವೆಲ್ಲ ಹಾಕಾವ್. ಮತ್ತ ಅವು ಎಲ್ಲ ತೋರೋಕು ನಾವು ಸತ್ಯ ಅಂತ ನಾವು ಅನ್ನಂಗಿಲ್ಲ, ಹೌದಿಲ್ಲ? ಮತ್ತ ಆ ರೀತಿ ಅವರ ಸತ್ಯ ಅಂತಾರೆ ಸತ್ಯಾತಿವಾದಿ. ಮತ್ ಸತ್ಯಾತಿ ಅಂದ್ರೆ ಮತ್ತ ಅಲ್ಲಿ ಅವರು ಜಾಗ ಹಿಡ್ಕೊಳ್ಳೋದು ಹೇಳಕ್ ಬರ್ತದ. ಸತ್ಯದ ಜಾಗ ಹಿಡ್ಕೋತಾವ, ವಿರೋಧ ಮಾಡ್ತಾವ ಅಂತ ಸತ್ಯ ಅಂದ್ರ ಮೊಬೈಲ್ ಈಗ ಯಾವುದೇ ವಸ್ತು ಹೇಳಿದ್ರೆ ಜಾಗ ಹಿಡ್ಕೊತತೆ ಸತ್ಯದ. ಆದ್ರೆ ನಾವು ಬೇಡಿ ಸತ್ಯ ಅಂತ ಒಪ್ಪ್ಯಾನ, ಅದ್ರ ಸಲ ಈ ರೀತಿ ಹೇಳ್ಬೇಕಲ್ಲ. ಹಿಂಗ ಫಲ್ ನೈ ಮಾನ್ಯತೋ ದಂಡಾಧಿಕರಣಕ್ಕೂ ಸತ್ಯನ ವಿರುದ್ಧ ಅವ್ರು ನಿಷ್ಫಲೆ. ಆದ್ದರಿಂದ ಅದಕ್ಕ ಸತ್ಯ ಅಂತ ಹೇಳೋದು ವಿರೋಧ ಆಕತಿ ಮತ್ತು ಅದು ಏನು ನಿಷ್ಫಲ ಆಕತಿ। 229ನೇ दंडाधिकरण की प्रतीति मात्र होवे हैं, अन्य कार्य चिंते होवे नहीं, ऐसा कहे तो ಒಂದ್ ವೇಳೆ ಅವ ಸತ್ಯಾತಿವಾದಿ ಹೀಗಂದರೆ ಏನಂದ್ರೆ ಆ ದಂಡಾದಿಗಳು ಏನ್ ಹಾಕದಲ್ಲಿ ದಂಡಾದಿಗಳು ಏನ್ ತೊರ್ಯಾವಲ್ಲ ಅವು ಪ್ರತೀತಿ ಮಾತ್ರ ಅಂದ್ರ ಬರೇ ತೋರೋದಟ್ಟ. ಅವು ಪ್ರತೀತಿ ಮಾತ್ರ ಅಂದ್ರೇನು? ತೋರೋದಟ್ಟ, ಅನ್ಯ ಕಾರ್ಯ ಚಿಂತೆ ಹೋವೇನೆ. ಆದ್ರಿಂದ ಅದನ್ನ ಆ ಬಡ್ಗಿ ತಗೊಂಡು ಯಾರಿಗಾರ ಹೊಡಿಲಕ್ ಬರ್ತೈತೆ, ಹಂಗೇನೋ ಬರಂಗಿಲ್ಲ ಅಂದ್ರ ಹಿಂಗ ಅವ ಒಂದ್ ವೇಳೆ ಹೀಗಂದ್ರೆ ಐಸಾಕಾಯ್ತು ಅನಿರ್ವಚನೀಯ ಮಾತಿದು. ಮತ್ತ ನಮ್ಮ ವೇದಾಂತದಲ್ಲಿ ಒಪ್ಪಿದ ಅನಿರ್ವಚನೀಯ ಖ್ಯಾತಿನ ಸಿದ್ಧಾಗತ್ತೆ. ಯಾಕಂದ್ರೆ ನಾವು ಹೇಳಿದ್ರು ಅವು ಅನಿರ್ವಚನೀಯ, ಅವೇನು ಕೆಲ್ಸಕ್ಕೆ ಬರೋದಿಲ್ಲ. 230ನೇ ब्रह्मस्थल में सत्य पदार्थ की उत्पत्ति माने तो आ
ಶಿಂಪೆಯಲ್ಲಿ ಬೆಳ್ಳಿ ಭ್ರಮ ಆಗೈತಿಲ್ಲೋ ಅಂತ ಸ್ಥಳದಲ್ಲಿ ಸತ್ಯವಾದ ವಸ್ತುವಿನ ಉತ್ಪತ್ತಿ ಅಂತ ಹೇಳಿದ್ರೆ अंगार सहित ऊसर भूमि जलगुण मोहिता जल से अंगार शांत हो चाहिए ಏನ್ ಹೇಳಿದ್ರೆ ಈಗ ಊಷರ ಭೂಮಿ ಅಂದ್ರ ಸೌಳ ಭೂಮಿ ಭೂಮಿ ಸೌಳ ಇರ್ತದೆ ಅಂತೇಳಿ ಅಲ್ಲಿದ್ದ ನೀರು ಕೂಡ ಸೌಳ ಇರ್ತಾವ ಭೂಮಿ ಹೆಂಗಿರ್ತೈತಿ ನೀರ್ ಹಂಗಿರ್ತಾವ ಅಂದ ಮೇಲೆ ಆ ಸೌಳ ಭೂಮಿ ಎಂದಿರ್ತತಿ ಅಲ್ಲಿ ಬಿಸಿಲಾಗ ಆ ಮೃಗಜಲ ಅಧ್ಯಾಸ ಆಕತಿ ನೇಮ್ ಎಲ್ಲಾ ಕಡೆ ಆಗುದಿಲ್ಲ ಮೃಗಜಲ ಹೊಳಿ ಹರಿದಂಗ ನೀರ್ ನಿರಕಾರ ತೋರ್ತೈತೆ ಬ್ಯಾಸಿಯಾಗ ಅದು ಎಲ್ಲಾ ಕಡೆ ತೋರ್ತದನ ಈ ಕಡೆ ಅಡ್ಡ ತೋರ್ತದ ಈ ಕಡೆ ಇಲ್ಲ ಯಾರ ಕಡೆ ಇಲ್ಲ ಯಾಕಂದ್ರ ಅಲ್ಲಿ ಸೌಳು ಭೂಮಿ ಐತಿ ಆ ಸೌಳು ಭೂಮಿ ಇದ್ದಲ್ಲೇನ ಆ ಸೂರ್ಯನ ಕಿರಣಗಳು ಬಿದ್ದು ಅಲ್ಲಿ ಮೃಗಜಲ ನೀರಾಗ ಇಲ್ಲ ಭೂಮಿ ಸೌಳು ಭೂಮಿ ಇದ್ದದ್ರಿಂದ ಆ ಸೂರ್ಯನ ಕಿರಣಕ್ಕ ಅದು ಪ್ರತಿಬಿಂಬಿಸಿ ಅದು ನೀರು ನಿರಂಕಾರ ಅಂತ ಮೃಗಜಲ ತೋರ್ತೈತೆ ಆದ್ರಿಂದ ಆ ಮೃಗಜಲ ತೋರುವಲ್ಲಿ ಭ್ರಾಂತಿ ಹೌದಲ್ಲೋ ಭ್ರಾಂತಿ ಮತ್ತ ನೀ ಅಲ್ಲಿ ಎಲ್ಲ ಎಲ್ಲೆಲ್ಲಿ ಭ್ರಾಂತಿ ಇರ್ತಾವ ಅಲ್ಲಿ ಸತ್ಯ ಇರ್ತೈತೆ ಅದು ಅಂತ ಅಂದ್ರೆ ಮತ್ತ ಅಲ್ಲಿ ನೀರ ಸತ್ಯವಾಗಿ ಐತ ಅನ್ಬೇಕಾಯ್ತಲ್ಲ ಆ ಮೃಗಜಲ ನೀರೇನ್ ತೋರ್ತೈತಲ್ಲ ಅಲ್ಲಿ ಸತ್ಯ ಅದಾವ ನೀರ್ ಅದಾವನ ಇಲ್ಲ ಒಣ ಭೂಮಿ ಐತೆ ಅದ ಅದಕ್ಕೆ ಅವ್ರೇನಂತಾರ अंगार सहित ऊषर भूमि मृगजल होवे तहा जल का अंगार शांत होवे अंದ್ರ ऊषर भूमि में जल भ्रम होवे तहा जल से अंगार शांत होवे और ಉರುಳುತ್ತೆ ऊपर इधर ಅಲ್ಲಿ ಬೆಂಕಿ ಮತ್ತೊಬ್ರು ಏನ್ ಮಾಡ್ಯಾರ ಈ ಕಡೆ ಬೆಂಕಿ ಉರಿ ಹಚ್ಚಾನ ಒಂದಿಟ್ಟು ಕಟ್ಗಿಗೆ ಮತ್ತ ಅಲ್ಲಿ ನೀರ್ ಇತ್ತಂದ್ರ ಮತ್ತ ಆ ಬೆಂಕಿ ಆರಿಸ್ಬೇಕಲ್ಲ ಅವ್ರು ಅಲ್ಲಿ ಸತ್ಯವಾದ ಬೆಳ್ಳಿ ರಜತದಲ್ಲಿ ಐತಂತ ಒಪ್ಪ್ಯಾನಂತೇಳಿ ಇವೆಲ್ಲ ಆಪತ್ತಿ ಕೊಡ್ಬೇಕಂತ ಶುಕ್ತಿಯಲ್ಲಿ ಸತ್ಯವಾದ ಬೆಳ್ಳಿ ಇರ್ತೈತೆ ಸತ್ಯಾತಿ ಹೇಳ್ಯಾನ ಹಂಗಪ್ಪ ಸತ್ಯ ಆದ್ರೂ ಅಂಶ ಅದ್ರಾಗ ಇರತೈತಿ ಸತ್ಯವಾದದಂದ್ರ ಈಗ ಎಲ್ಲಿ ಭ್ರಮ ಭ್ರಾಂತಿ ಆಗ್ತೈತಿ ಅಲ್ಲಿ ಅದ್ರ ಸತ್ಯ ಇರ್ತೈತಿ ಅಂತ ಹೇಳಿದ್ರೆ ಹೆಂಗ ಶುಕ್ತಿಯಲ್ಲಿ ಬೆಳ್ಳಿಯ ದ್ಯಾಸ ಆದ ಬೆಳ್ಳಿಯ ಸತ್ಯ ಅಂಶ ಇರ್ತೈತಿ ಅಂತ ಹೇಳ ಹಂಗ ಮತ್ತ ಈಗ ಅಲ್ಲಿ ಮೃಗಜಲ ತೋರ್ಯದ ಮೃಗಜಲ ಅಂದ್ರೆ ನೀರು ಅಲ್ಲಿ ಉರಿ ಹಚ್ಚಾನಪ್ಪ ಬೆಂಕಿ ಹಚ್ಚಾನ ಮತ್ತ ಅಲ್ಲಿ ನೀರು ಸತ್ಯವಾಗಿದ್ರು ಆ ಬೆಂಕಿ ಆರ್ತತೇನ ಹೇಳಿ ಇನ್ನು ಮತ್ತ सूर के ऊपरी धरे गुंज पुंजा में अग्नि ब्रह्म होवे ता सूर का दा हुआ चाहिए ಇನ್ನೊಂದೇನು ಉದಾಹರಣೆ ಕೊಡ್ತಾರೆ ಸೂರ್ ಅಂದ್ರ ಏನ್ ಬರ್ತಾರಲ್ಲಿ ಹತ್ತಿ ಅರಳಿ ಸೂರ್ ಅಂದ್ರ ಅರಳಿ ಹತ್ತಿ ಅರಳಿ ಆ ಅರಳಿ ಬೆಳಗಿರ್ತದಿಲ್ಲ ಆ ಬೆಳ್ಳಗಾದ ಹತ್ತಿ ಅರಳಿಯ ಮೇಲೆ ಗುಲಗೊಂಜಿ ಗೊತ್ತದ ನೋಡಿಯಲ್ಲ ಕೆಂಪಿರ್ತಾವು ಕಣ್ಣಿನ ಇರ್ತದೆ ಅವು ಒಂದು ಗುಂಪು ಮಾಡಿ ಇಟ್ರ ದೂರಿಂದ ನೋಡಿದ್ರೆ ಬೆಂಕಿ ಚಂದದ ಗತಿ ಕಾಣ್ತೈತೆ ಅದ ಆ ಬಿಳಿ ಹತ್ತಿ ಮೇಲೆ ಅರಳಿ ಮೇಲೆ ಗುಲಗಂಜಿಯನ್ನ ಅದು ಆ ನಾಲ್ಕಾರು ಗುಲಗಂಜಿಗಳನ್ನಿಟ್ರೆ ಅಲ್ಲಿ ಬೆಂಕಿ ಹತ್ತಿ ಅಂತ ಭ್ರಾಂತಿ ಹಾಕತ್ ಮತ್ ಭ್ರಾಂತಿ ಇದ್ದಲ್ಲಿ ಸತ್ಯ ಇದ್ರ ಸತ್ಯ ಒಂದು ಬೆಂಕಿ ಇದ್ರ ಅರಳಿ ಸುಡ್ಬೇಕಾಗಿತ್ತ ಹೌದಿಲ್ಲ ಅಂದ್ರ ಇಟ್ಟೆಲ್ಲ ಯಾಕೆ ಹೇಳೋದು ಅಂದ್ರ ಶುಕ್ತಿಯಲ್ಲಿ ರಜತ ಅಧ್ಯಾಸ ಆದಾಗ ಶುಕ್ತಿ ಅಂದ್ರೆ ಶಿಂಪಿಯಲ್ಲಿ
ಸತ್ಯವಾದ ಬೆಳ್ಳಿ ಇರ್ತೈತಿ ಅಂತ ಸತ್ಯಾತಿ ಹೇಳ ಅಂತೇಳಿ ಇಟ್ಟು ಆಪತ್ತಿ ಕೊಡಕತ್ತೈತಿ ಹೇಳ್ತಾರೆ. ಯಾಕೆ ಅವಯವತ್ತು ತಾನಿರುವುದಕ್ಕೆ ಹೇತುನೇ, ಆದ್ರಿಂದ ಅವಯವ ತಾನು ನಿರೋಧ ಮಾಡುವುದ, ಅವಯವ ಸೇರ್ಕೋ ಈ ಕಾರ್ಯವೇ ಅದು ತಾನು ನಿರೋಧ ಮಾಡಂಗಿಲ್ಲ, ಅದು ಯಾವುದಕ್ಕೂ ಕೆಲಸಕ್ಕೂ ಬರಂಗಿಲ್ಲ. ಐತೆ ಪದಾರ್ಥ ಸತ್ ಅಂತ ಪದಾರ್ಥಕ್ಕ ಸತ್ಯ ಅನ್ಬೇಕಾ? ಅದು ಜಾಗನೂ ಹುಡುಕಂಗಿಲ್ಲ, ಮತ್ ಯಾರ ಕೆಲ್ಸಕ್ಕೂ ಬರಂಗಿಲ್ಲ, ಅಂದ್ರೆ ಸತ್ಯನ ಅದು. ಅಂದ್ರೆ ಸತ್ಯವಾದ ಬೆಳ್ಳಿ ಒಪ್ಪೆ ಅಂತೇಳಿ ಅದಕ್ಕೆ ಆಪತ್ತಿ. ಅದಕ್ಕೆ ಸತ್ಯನ ಸುನಿಕೆ ಬುದ್ಧಿಮಾನಕ್ಕೂ ಹಾಕ್ತೇವೆ, ಅದಕ್ಕೆ ಬುದ್ಧಿವಂತರು ನಗತಾರ ಅಂತ ಮಾತು ಕೇಳಿ. ಯಾತೆ ಸರ್ವತಾ ನಿರ್ಯುಕ್ತ ಹೋನೈತೆ, ಅಂದ್ರೆ ಯಾವ ಯುಕ್ತಿನ ಸಂಭವಿಸಂಗಿಲ್ಲ ಅಲ್ಲಿ. ಏಕ ಅಸಂಭವಿತ ಅಂದ್ರೆ ಇವ್ನು ಹೇಳಿದ್ದು ಶುಕ್ತಿಯಲ್ಲಿ ರಜತ ಅಧ್ಯಾಸದಲ್ಲಿ, ರಜತ್ ಅಂದ್ರೆ ಬೆಳ್ಳಿ, ಸತ್ಯವಾದ ಬೆಳ್ಳಿ ಅಲ್ಲಿ ಇರ್ತೈತಿ ಅಂತ ಹೇಳೋದು ಅಸಂಭವಿತ ಅಂದ್ರೆ ಸಂಭವಿಸಂಗಿಲ್ಲ. ಅವ್ ಇರ್ತೈತೆ ಅಂತ ಹೇಳ್ತಾನೆ ಬೆಳ್ಳಿ, ಮತ್ತ ಅಲ್ಲೇ ಇದ್ರೆ ಮತ್ತು ಅಂಗಡಿಗೆ ಯಾಕೆ ಹೋಗ್ತಿದ್ರು ಬಂದು. ಹೇಳಿ. ಇತಿಶ್ರೀ ವೃತ್ತಿ ರತ್ನಾವಲ್ಯಾಂ ಸತ್ಯಾತೀವಾದ ಪ್ರದರ್ಶನ ಪೂರ್ವಕ ಖಂಡನಂ ನಾಮ ನವಮ ರತ್ನ ಸಮಾಪ್ತಂ. ಅದಕ್ಕೆ ಇಲ್ಲಿಗೆ 9ನೇ ರತ್ನವು ಸಮಾಪ್ತಿ ಆಯಿತು. ಏನ್ ಅಥ ದಶಮ ರತ್ನ ಪ್ರಾರಂಭ. ಇನ್ನ 10ನೇ ರತ್ನವು ಪ್ರಾರಂಭವಾಗುತ್ತದೆ. ಇಲ್ಲಿ ಏನ್ ಹೇಳೋದಾರ ಅಂತಂದ್ರ ಅಪ್ರಮಾವೃತ್ತಿಗೆ ಭೇದ ಅಸತ್ಖ್ಯಾತಿ ಪ್ರದರ್ಶನ ಪೂರ್ವಕ, ಅಂದ್ರ ಇವು ಹೇಳುವ ಖ್ಯಾತಿಯಲ್ಲಿ ಬರ್ತಕ್ಕಂಥ ವಿಷಯ ಎಲ್ಲ ಭ್ರಾಂತಿ ಜ್ಞಾನಗಳಿವೆ, ಹೌದಿಲ್ಲ? ಅಂದಾಗ ಅದು ಪ್ರಮಾ ಅಲ್ಲ, ಅವು ಅಪ್ರಮಾ ಅಂತ ಹೇಳಲ್ಪಟ್ಟ. ಆದ್ರಿಂದ ಅಪ್ರಮಾವೃತ್ತಿಯ ಭೇದ. ಅಪ್ರಮಾವೃತ್ತಿ ಅಂದ್ರೆ ಈ ಭ್ರಾಂತಿ ಜ್ಞಾನಗಳಿವೆ. ಭೇದ ಅಂದ್ರೆ ಅವು ಎಷ್ಟು ಪ್ರಕಾರದವು ಅದನ್ನ ಹೇಳಕತ್ಯ. ಸತ್ ಖ್ಯಾತಿ ಹೇಳಿದ್ ಒಂದಾತು, ಈಗ ಸತ್ ಖ್ಯಾತಿ ಹೇಳ, ಇನ್ನು ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿ, ಅಖ್ಯಾತಿ ಇನ್ನ ಅದಾವ. ಅದ್ರಾಗ ಈಗ ಏನೈತಿ ದಶಮ ರತ್ನ ಅಂದ್ರೆ 10ನೇ ರತ್ನದಲ್ಲಿ ಏನ್ ಹೇಳವ್ರದಾರು? ಅಸತ್ ಖ್ಯಾತಿ ಪ್ರದರ್ಶನ ಪೂರ್ವಕ ಖಂಡ. ಅಸತ್ ಖ್ಯಾತಿ ಅಂತ ಒಪ್ಪ್ಯಾರ, ಇರುತ್ತಾನ ಸತ್ ಖ್ಯಾತಿ ಆಗ. ಅಸತ್ ಖ್ಯಾತಿ ಅದು ಏನು ಅದರ ಬಗ್ಗೆ ಹೇಳಿ ಮತ್ತ ಅದನ್ನ ಖಂಡನ ಮಾಡ್ತಾರೆ. ಹೇಗೆ ವಿವಿಧ असत्ख्यातिवाद के पूर्वक असत्ख्यातिवादी के ಪ್ರತಿ ಪ್ರಶ್ನೆ. ಈ ಅಸತ್ಖ್ಯಾತಿಯನ್ನು ಏನೈತಿ ದ್ವಿವಿಧ ಅಸತ್ಖ್ಯಾತಿವಾದ. ದ್ವಿವಿಧ ಅಂದ್ರ ಅಸತ್ಖ್ಯಾತಿಯನ್ನು ಇಬ್ರು ಒಪ್ಪಿದ್ದಾರೆ, ಅಸತ್ಖ್ಯಾತಿಯನ್ನು ಇಬ್ರು ಒಪ್ಪಿದ್ದಾರೆ. ಅದಕ್ಕೆ ದ್ವಿವಿಧ ಅಂದ್ರೆ 2 ಪ್ರಕಾರ ಐತಿ ಅದು ಅಸತ್ಖ್ಯಾತಿ ಅಂತ ಹೇಳಿದರು. ಆ ಅದನ್ನ ಕಥನ ಮಾಡ್ತಾರೋ ಅಸತ್ಖ್ಯಾತಿವಾದಿಗೆ ಪ್ರತಿ ಪ್ರಶ್ನೆ. ಅದಕ್ಕೆ ಅವನ್ನ ನಾವು ಕೇಳ್ತೇವೆ. ಯಾರನ್ನ ಅಸತ್ಖ್ಯಾತಿವಾದ ಏನ್ ಹೇಳ್ತಾನಲ್ಲ ಅವನ್ನ ನಾವು ಕೇಳ್ತೇವೆ. ಏನ್ ಕೇಳ್ತೀರಿ ಅಂತಂದ್ರ 231ನೇ ಅಂಕದಿಂದ ಹೇಳ್ತಾರೆ. असत्ख्याति 2 प्रकार की माने, असत्ख्यातिಯನ್ನ 2 ಪ್ರಕಾರವಾಗಿ ಒಪ್ಪಿದ್ದಾರೆ. एक तो शुक्ति अधिष्ठान में सत्य रजत की प्रतीति रूप है. असत्ख्याति 2 ಪ್ರಕಾರ. ಅದ ಒಂದು ಯಾವುದು ಅಂತ ಕೇಳಿದ್ರೆ ಶುಕ್ತಿ ಅಧಿಷ್ಠಾನದಲ್ಲಿ, ಶಿಂಪಿ ಅನ್ನೋದೇನು ಅಧಿಷ್ಠಾನ ಐತಿ ಅಲ್ಲಿ ಅಸತ್ಖ್ಯಾತಿ ಪ್ರತೀತಿ ರೂಪ, ಅಲ್ಲಿ ಆ ಶುಕ್ತಿ ರೂಪ ಅಧಿಷ್ಠಾನದಲ್ಲಿ ಅಸತ್ ರಜತದ ಪ್ರತೀತಿ ಆಗೈತೆ ಅಂತ ಹೇಳ್ತಾನ. ಇಟೋ ತರ ಹೇಳಿದವ ಸತ್ಯ ರಜತ, ಸತ್ಯವಾದ ಬೆಳ್ಳಿಯ ತವ ಹೇಳ್ಯಾನ. ಇವು ಅಸತ್, ಅಸತ್ ಅಂದ್ರೆ ಇಲ್ಲದ ಬೆಳ್ಳಿ, ಅಸತ್ಖ್ಯಾತಿ ಹೇಳ ಇಲ್ಲದ ಬೆಳ್ಳಿ. ಅದ್ರಾಗ ಈಗೇನೈತಿ ಇಲ್ಲಿ 231ನೇ ಅಂಕದಲ್ಲಿ ಏಕೋ ಶುಕ್ತಿ ಅಧಿಷ್ಠಾನ, ಶುಕ್ತಿ ಅಧಿಷ್ಠಾನ ಐತಿಲ್ಲೋ. ಭ್ರಮ ಆಗುವಾಗ
ಅದು ಅಧಿಷ್ಠಾನದಲ್ಲೇ ಅಧ್ಯಸ್ಥ ಇರ್ತೈತಿ. ಅದೆಲ್ಲ ಆ ಶುಕ್ತಿ ಅನ್ನೋದು ಶಿಂಪಿ ಅಧಿಷ್ಠಾನ ಇದೆ. ಅಲ್ಲಿ ಬೆಳ್ಳಿ ಅಧ್ಯಸ್ಥ ಇದೆ. ಅಂತ ಸ್ಥಾನದಲ್ಲಿ ಅಸತ್ಯಾತಿ ಈ ಪ್ರತೀತಿ, ಅಲ್ಲಿ ಅಸತ್ಯವಾದ ಬೆಳ್ಳಿ ಪ್ರತೀತಿ ಅಂದ್ರೆ ತೋರೆ. ಆ ಬೆಳ್ಳಿ ಇಲ್ಲ, ಅಸತ್ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಮತ್ ಪ್ರತೀತಿ ಅಂದ್ರೆ ತೋರೆ. ಹಿಂಗೆ ಹೇಳ ಯಾರು ಅಂತ ಕೇಳಿದ್ರೆ ಎರಡು ಪ್ರಕಾರ ಐತಿಲ್ಲ. ಆದ್ರೆ ನೀವು ತಾಂತ್ರಿಕ ತರ ಅಲ್ಲಿ ಎಲ್ಲರೂ ಆ ತಾಂತ್ರಿಕವ ಹಿಂಗ ಹೇಳವ ಯಾರು ತಾಂತ್ರಿಕ. ಈ 1ನೇ ನಂಬರ್ದಾಗ ತಾಂತ್ರಿಕವ ಅಂದ್ರೆ ಅಧಿಷ್ಠಾನ ಶಕ್ತಿಯಲ್ಲಿ ಅಸತ್ಯವಾದ ರಜತದ ಪ್ರತೀತಿಯಾಗುತ್ತದೆ ಅಂತ ಹೇಳವ ತಾಂತ್ರಿಕ. ಏನು ಮುಂದೆ 2ನೇ ನಂಬರ್ दूसरी असत रजतत्व समवाय की प्रतीति रूप. ಇನ್ನ ಬೇನ್ ಹೇಳ್ತಾನಂದ್ರ ಶುಕ್ತಿ ಅಧಿಷ್ಠಾನದಲ್ಲಿ ಅಸತ್ಯವಾದ ಬೆಳ್ಳಿ ತೋರೇಕತ್ತಿವ ಹೇಳ್ದ. ಇನ್ನ ಬೇನ್ ಹೇಳ್ತಾನು ಅಸತ್ಯವಾದ ಬೆಳ್ಳಿ ಆ ಬೆಳ್ಳಿಯ ಅಸತ್ಯ ರಜತತ್ವ ಸಮವಾಯಕಿ, ಅಸತ್ಯವಾದ ಬೆಳ್ಳಿಯ ಸಮವಾಯದ ಪ್ರತೀತಿ ಅಂದ್ರ ಆ ರಜತದ ಪ್ರತೀತಿ ಇವ ಹೇಳ್ಯಾನ. ರಜತ ಅಂದ್ರೆ ಬೆಳ್ಳಿ ತೋರಿದಕ್ಕೆ ಇವ್ ಇನ್ನಾಗ ಏನ್ ಹೇಳ್ತಾನ ಆ ಬೆಳ್ಳಿಯ ಸಮವಾಯ ಸಂಬಂಧ ತೋರಿದಂತ ಹೇಳ್ತಾನ. ಆ ಸಮವಾಯ ಅಂದ್ರ ಉಪಾದಾನ ಕಾರಣಕ್ಕೂ ಇರ್ತಕ್ಕಂಥ ಸಂಬಂಧದ ಸಮವಾಯ ಅಂತಾರೆ. ನೈಯಾಯಿಕರ ಅಂತಾರ, ಅದು ನಾವು ಅನ್ನಂಗಿಲ್ಲ. ಹೇಳ್ತಾನ ಸಮವಾಯ ಸಂಬಂಧ. ಅಂದ್ರ ಈ ಕಾರ್ಯಕ್ಕೂ ಉಪಾದಾನ ಕಾರಣಕ್ಕೂ ಸಂಬಂಧ ಇರ್ತದಿಲ್ಲ, ಅದಕ್ಕೆ ಸಮವಾಯ. ಆ ಕಾರ್ಯಕ್ಕೆ ಕಾರಣವಾದದ್ದು ಅದ್ರ ಕೂಡ ಎರಡಕ್ಕೂ ಸಂಬಂಧ ಏನು ಸಮವಾಯ ಸಂಬಂಧ ಬೇಡ. ಅದಕ್ಕೆ ಉಪಾದಾನ ಕಾರಣವಾದದ್ದು ಅದು ಸಮವಾಯ ಸಂಬಂಧ. ಆ ಸಮವಾಯ ಏನೈತಿಲ್ಲ ಅದಕ್ಕ ಅಲ್ಲಿ ಬೆಳ್ಳಿ ತೋರಿದ ಬೆಳ್ಳಿಯ ಅದು ಸಮವಾಯ ಸಂಬಂಧ ತೋರಿತ ನಿಮ್ಮ. ಈಗ ಗೊತ್ತಾಗ್ತಿದ್ದ ಈಗ ಯಾವ ಅವ ತಾಂತ್ರಿಕ ಅಂತ ಹೇಳಿದ್ವಿ. ಇನ್ನೊಬ್ಬ ಯಾರ ಅಂದ್ರ ನ್ಯಾಯ ವಾಚಸ್ಪತಿ. ಹಿಂಗ ಹೇಳವ ಅಸತ್ ರಜತತ್ವದ ಸಮವಾಯಿ, ಆ ಸಮವಾಯಿಯ ಪ್ರತೀತಿ ಆಕೈತಿ ಅಂತ ಹೇಳ್ಯಾನ ಅವ ನ್ಯಾಯ ವಾಚಸ್ಪತಿ. ಅವನ ಹೆಸರೇನು? ನ್ಯಾಯ ವಾಚಸ್ಪತಿ. ಅದಕ್ಕೆ ಈ ಗ್ರಂಥಗಳನ್ನು ಗುರುಮುಖದಿಂದ ಕೇಳಿದ್ರ ಇದನ್ನ ಯಾರು ಒಪ್ಪಾರು ಅದನ್ನ ಯಾರು ಒಪ್ಪಾರು ಎಲ್ಲ ತಿಳ್ಕೊಳ್ತಾರೆ. ಮತ್ತೆ ಇದನ್ನ ಸುಮ್ ಓದ್ಕೊಂಡು ಹೇಳವ ಅಲ್ಲಿ ಏನ್ ಬರ್ದಾರ ಅಷ್ಟು ಓದಿ ಹೋಗ್ಬಿಡ್ತಾನ. ಯಾರ್ದಾಕಿರೋದು ಏನ್ ಹಾಕಿ ಹೌದಿಲ್ಲ. ಯಾಕಂದ್ರ ಅವ ಗುರುಮುಖದಿಂದ ಕೇಳೇ ಇಲ್ಲ. ಮತ್ತ ಅವಾಗೇನ್ ಯಾರು ಒಪ್ಪ್ಯಾರ ಇದನ್ನ ಯಾರು ಒಪ್ಪ್ಯಾರ ಇದನ್ನ ಯಾರು ಒಪ್ಪ್ಯಾರ ಅಂತ ಹಿಂಗ. ಅದಕ್ಕ ಈ ರೀತಿ ಮೊದಲನೇದು ತಾಂತ್ರಿಕ ಅಂತ ಹೇಳಿದ್ವಿ. ಈ 2ನೇ ಅಸತ್ಯಾತಿ ನ್ಯಾಯ ವಾಚಸ್ಪತಿ. ಸೊ ದೋನೋ ಸಂಗತೆ ಅವು ಎರಡು ಪ್ರಕಾರ ಅಸಂಗತ ಅಂದ್ರೆ ಸರಿ ಇಲ್ಲ, ಅವು ಅಯೋಗ್ಯ. ಯಾಕೆ ಅಯೋಗ್ಯ ಅಸಂಗತ ಯಾಕಂತೀರಿ ಅಂದ್ರೆ ಕಾಯ್ದೆ 232ನೇ ಅಂಕ. जो असत ख्याति माने ताकू ये पूछे, असत ಖ್ಯಾತಿಯನ್ನು ಯಾರು ಒಪ್ಪಾರಲ್ಲ ಅವ್ರನ್ನ ನಾವು ಕೇಳ್ತೀವಿ. ಏನ್ ಕೇಳ್ತೀರಿ ಅಂದ್ರ असत ಖ್ಯಾತಿ ಯಾ ವಾಕ್ಯ ಮೇ असत ಖ್ಯಾತಿ ಅಂತೇಳಿ ನೀವು ಒಪ್ಪಿಯಲ್ಲ. असत ಖ್ಯಾತಿ ಅನ್ನೋರು असत ಖ್ಯಾತಿ ಅಂತಂದ್ರ ಅದಕ್ಕ ಏನ ನಿಸ್ವರೂಪ असत ಶಬ್ದಕ್ಕ असत ಖ್ಯಾತಿ. असत ಅನ್ನೋ ಶಬ್ದಕ್ಕ ಏನ್ ಅರ್ಥ ಮಾಡಿ? असत ಅಂದ್ರೆ ಏನ ನಿಸ್ವರೂಪ, ಅರ್ಥಾತ್ ಸ್ವರೂಪ ಇಲ್ಲದ असत ಅಂತೀವೋ
ಅಥವಾ ಅಸತ್ ಶಬ್ದದ ಅರ್ಥ ಅವಾದ್ಯ ವಿಲಕ್ಷಣ ಅಂತ ಹೇಳಿ ಅಂತೀಯೋ ಅಂತ ನಾವು ಕೇಳ್ತೇವೆ ಯಾರು. ಅದಕ್ಕ ಅಸತ್ಯಾತಿವಾದಕ ಏನ್ ಖಂಡನ ಮಾಡ್ತಾರೆ 233ನೇ ಅಂಕದಿಂದ. ಯೋ ಐಸೇ ಕೈ ಎರಡು ಮಾತಂತೂ ಕೇಳೇವಿ, ಅದ್ರಾಗ ಅದು ಒಂದು ಎಳೆ ಒಂದು ಹೀಗಂದ್ರೆ ಅಸತ್ ಶಬ್ದಕ ಅರ್ಥ ನಿಸ್ವರೂಪ್. ಅಸತ್ ಅಂದ್ರ ಸ್ವರೂಪ ಇಲ್ಲದ್ದು. ಸ್ವರೂಪ ಇಲ್ಲದ್ದು ಅಂದ್ರೆ ತಿಳ್ತಾನೆ ನಿಸ್ವರೂಪ ಅಂತ ಬರ್ದಾರ ಇಲ್ಲ ಅಲ್ಲಿ ಏನ್ ಬರ್ದಾರ ನಿಸ್ವರೂಪ ಬರ್ದಾರ. ಮತ್ತೆ ಏನ್ ತಿಳ್ಕೊಳ್ಳೋದು ಅದು ಗೊತ್ತಾಯ್ತನ ಅದು ಹಂಗಂದ್ರೆ ನಾವು ಒಮ್ಮೊಮ್ಮೆ ಬಂಜಿ ಮಗ ಅಂತ ದೃಷ್ಟಾಂತ ಕೊಡ್ತೀವಲ್ಲ, ಬಂಜೆ ಮಗ ಅಂತ ಅದಿಲ್ಲ ಅವ ಹೆಂಗಾರ ಅವ್ರ ಸ್ವರೂಪ ಇಲ್ಲ. ಕಾರ್ಗ ಕೆಂಪ್ಗ ದಪ್ಪ ತೆಳಗ ಹೆಂಗೆ ಏನೋ ಇಲ್ಲ ಅಂತ ಸ್ವರೂಪ ಇಲ್ಲ ಅದ. ಅದಕ್ಕ ಅಸತ್ ಶಬ್ದದ್ದು ನಿಸ್ವರೂಪ ಅಂದ್ರ ಬಂಜಿ ಮಗಕ್ಕ ನಿಸ್ವರೂಪತಾರ. ಆ ಬಂಜಿ ಮಗ ಇದ್ದಂಗ ಸ್ವರೂಪನ ಇಲ್ಲ ಅಂತ ಅರ್ಥ ಅದಕ್ಕ. ಹಿಂಗ ಅಂತೇಳಿ ಅವ ಅಂದ್ರೆ तो मैं मुखे जुआनास्ती स्वाति की नहीं असत ख्यातिवाद का अंगीकार निर्लज है. ಅದಕ್ಕೆ ಏನು ಇಷ್ಟ ಅದಕ್ಕ ನೀನು ಅಸತ್ ಅಂದ್ರ ಅಸತ್ ಶಬ್ದದ ಅರ್ಥ ಏನ್ ಮಾಡಿಯಪ್ಪ? ಅಸತ್ ಅಂದ್ರ ನಿಸ್ವರೂಪ ಅಂತೀಯೋ ಅಥವಾ ಅದು ಅಬಾಧ್ಯ ವಿಲಕ್ಷಣ ಅಂತೀವೋ? ಆ ನಿಸ್ವರೂಪ ಅಂದ ತಿಳ್ಕೊ. ನಿಸ್ವರೂಪಕ್ಕೆ ಅಸತ್ ಅಂತೀನಿ ಅಂತ. ಹಂಗಾದ್ರೆ ಏನಾಗತ್ತೆ? ನನ್ನ ಬಾಯಿಯಲ್ಲಿ ನಾಲಿಗಿಲ್ಲ, ಮೇಮುಖೆ ಜೀವನಾಸ್ತಿ ಅಂತ ಹೇಳೋ. ಏನಂದ ಇಲ್ಲ ಯಾರಂದಾರಂಗ ಬಾಯಾಗ ನಾಲಿಗೆ ಇಲ್ಲರ ಅಂತ ಇಲ್ಲತರ ಹೇಳ್ತ. ಹೌದಾ? ಹಾಗೆ ಇಲ್ಲಿ ಅವ ಅವ ಸ್ವರೂಪ ಇಲ್ಲತರ ಹೇಳ್ತಾನೆ. ಸ್ವರೂಪ ಇಲ್ಲ ಹೇಳ್ತಾನವ. ಸತ್ತಾಸ್ಫೂರ್ತಿ ಶೂನ್ಯಕ್ಕೂ ನಿಸ್ವರೂಪ ಇಲ್ಲಿ ಹೇಳ್ಯಾರ. ಯಾಕಂದ್ರ ನಿಸ್ವರೂಪ ಎದಕ್ ಅನ್ಬೇಕಂದ್ರ ಸತ್ತಾಸ್ಫೂರ್ತಿ ಶೂನ್ಯ ರಹಿತಕೋ. ಸತ್ತಾಸ್ಫೂರ್ತಿ ರಹಿತ ಅಂದ್ರ ಸತ್ತ ಅಂದ್ರೆ ಇರಬೇಕೆ, ಸ್ಫೂರ್ತಿ ಅಂದ್ರೆ ತೋರುವಿಕೆ. ಅರ್ಥ ಅದಕ್ಕೆ ಸತ್ತಾಸ್ಫೂರ್ತಿ ಶಬ್ದ ಐತೆ ಅಲ್ಲಿ. ಹಂಗಂದ್ರೆ ಸತ್ತ ಅಂದ್ರೆ ಇರುವಿಕೆ ಐತಿ ಅದಾನ ಅಂತ ಹೇಳ್ತೇವಲ್ಲ ನಾವು. ಅದು ಸತ್ತ. ಸ್ಫೂರ್ತಿ ಅಂದ್ರೆ ತೋರುವಿಕೆ. ಇದಕ್ಕನ ಸ್ಫೂರ್ತಿ ರಹಿತಗೋ. ಆದ್ರೆ ಯಾವುದರಲ್ಲಿ ಸತ್ತಾನು ಇಲ್ಲ, ಸ್ಫೂರ್ತಿನೂ ಇಲ್ಲ. ಅಂದ್ರೆ ಇದು ಐತ್ಯತ್ ಹೇಳುವಿಕೆ ಇರುವಿಕೆನೂ ಇಲ್ಲ, ಅದರಲ್ಲಿ ತೋರುವಿಕೆನೂ ಇಲ್ಲ. ಹಿಂಗ ಐತಿ. ಅದಕ್ಕ ನಿಸ್ವರೂಪತಾರ. ನಿಸ್ವರೂಪ ಅಂದ್ರ ಯಾತೆ ಸತ್ತಾ ಸ್ಫೂರ್ತಿ ಶೂನ್ಯ ಬಿ ಪ್ರತಿತೋವೇ. ಇವ ಏನ್ ಹೇಳ್ತ ಅಂತ ತೋರೇ ಕತ ಅಂದ್ರ ಬಂಜಿ ಮಗ ತೋರ್ಯಾನ ಅಂದಂಗ ಆತರ. ಹೌದ? ಹೌದು ಇಲ್ಲ? ಸತ್ತಾ ಸ್ಫೂರ್ತಿ ಶೂನ್ಯ ಅಂದ್ರೆ ಬಂಜಿ ಮಗ. ಹೌದಾ? ಅವನಲ್ಲಿ ಇರುವಿಕೆ ತೋರುವಿಕೆ ಇಲ್ಲ. ಮತ್ ಪ್ರತೀತಿ ಅಂದ್ರ ಅವನ್ ಜ್ಞಾನ ಆಗೈತಿ, ತೋರೈತಿ ಅಂತ ಹೇಳಿದ್ರೆ ಅದಕ್ಕ ಏ ಅಸತ್ಯಾತಿವಾದಕ್ಕೆ ತೈಸೆ ಸಿದ್ಧವೇ. ಅವಾಗ ಏನ್ ಸಿದ್ಧಾಗತ್ತ ಅಂದ್ರೆ ಸತ್ತಾಸ್ಫೂರ್ತಿ ಶೂನ್ಯಕ್ಕೆ ಪ್ರತೀತಿ ಕಹನ ವಿರುದ್ಧ. ಆದ್ರಿಂದ ಅದು ಸತ್ತಾಸ್ಫೂರ್ತಿ ಶೂನ್ಯ ಅಂತ ಹೇಳ್ತಾನ. ಅದರಲ್ಲಿ ಇರುವಿಕೆನೂ ಇಲ್ಲ, ತೋರುವಿಕೆನೂ ಇಲ್ಲ ಅಂತ ಅದರ ತೋರಿ. ಅದಕ್ಕ ನನ್ನ ಬಾಯಲ್ಲಿ ನಾಲಿಗೆ
ಇಲ್ಲ ಅಂತಾರ ಹೇಳ್ತಾರ ಎದ್ರಿಂದ ಹೇಳದ ಈಗ ಅದಕ್ಕೆ ಸತ್ತಾಸ್ಫೂರ್ತಿ ಶೂನ್ಯ ಅದರಲ್ಲಿ ಇರುವಿಕೆ ತೋರುವಿಕೆನೇ ಇಲ್ಲ, ತೋರೋದೇ ಇಲ್ಲ, ಅದು ಇರೋದು ಇಲ್ಲ ಅಂತ ಹೇಳ್ತಿ, ಮತ್ತೆ ನನಗೆ ತೋರೈತೆ ವಿರೋಧಕತೆ ಅಂತ ಅವನು ಮಾಡ್ತೇನೆ. ಅದಕ್ಕೆ ವಿರುದ್ಧ ಕೈನ ವಿರುದ್ಧ ಯಾತಿ 234ನೇ ಅಂಗ ಅಬಾಧ್ಯ ವಿಲಕ್ಷಣ ಅಸತ್ಯಬ್ದಕ ಎರಡನೇ ಮಾತು. ಈಗ ನಿಸ್ವರೂಪ ಹೇಳ್ತಾರೆ, ಇನ್ನೊಂದು ಅಬಾಧ್ಯ ವಿಲಕ್ಷಣ ಅಂತ ಎರಡನೇ ಮಾತು. ಹಂಗಂದ್ರೆ ಅಬಾಧ್ಯ ವಿಲಕ್ಷಣ ಅಸತ್ ಶಬ್ದಕ್ಕ ಅರ್ಥಕ ಐತಿ. ಅಸತ್ ಅನ್ನೋ ಶಬ್ದಕ್ಕ ಏನು ಸ್ವರೂಪ ಏನಂತೀಯೋ ಏನು ಅಬಾಧ್ಯ ವಿಲಕ್ಷಣ ಅಂತೀಯೋ ಅಂತ ಕೇಳಿದಾರೆ. ಸ್ವರೂಪ ಏನಂದ್ರೆ ಹಿಂಗ್ ಬರ್ತಾವ, ಅದು 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 ರೂಪ ರಹಿತ ಐತಂತ ಹೇಳುತ್ತೆ ಮತ್ತು ಸ್ವರಹಿತ ಅಂತ ಹೇಳುತ್ತೆ. ಅದಕ್ಕೆ ಅವನ ಮಾತು ಹಿಂಗಾಕತ್ತೆ. ಇನ್ನು ಅಬಾಧ್ಯ ವಿಲಕ್ಷಣ ಅಂತ ಹೇಳಿದ್ರೆ, ಅಬಾಧ್ಯ ವಿಲಕ್ಷಣ ಅಸತ್ ಶಬ್ದದ ಅರ್ಥ ಅಂತ ಹೇಳಿದ್ರೆ ಅಬಾಧ್ಯ ವಿಲಕ್ಷಣ ಮಾಡ್ತೇವೆ. ಅಬಾಧ್ಯ ವಿಲಕ್ಷಣ ಅಬಾಧ್ಯ ಅಂದ್ರ ಭಾಗ ಆಗಲಾರ, ಅಕ್ಕಿ ವಿಲಕ್ಷಣ ಅಂದ್ರ ಹೌದಿಲ್ಲ? ಅಂದ್ರೆ ಬಾಧ್ಯವೇ ಅದು ಬಾದ್ ಆಗತ್ತೆ. ಬಾದ್ ಆಗತ್ತೆ ಅಂದ್ರೆ ಬಾಧಕತ್ತಂದ್ರೆ ಈಗ ಈ ಮೊಬೈಲ್ ಬಾಧ ಆಗೈತಿ ಅಂತ ಹಿಂಗನ ಬಾಧ ಬಾಧ ಅಂದ್ರೆ ಎರಡಂದ್ರೆ ಮಿಥ್ಯತ್ವ ನಿಶ್ಚಯಕ್ಕೂ ಬಾಧ. ಇದು ಸುಳ್ಳದ ಅಂತ ನಿಶ್ಚಯ ಮಾಡಿದ್ದಕ್ಕೆ ಬಾಧ. ಶಾಸ್ತ್ರೀಯ ಶಬ್ದಗಳಿಲ್ಲ, ಅದಕ್ಕೆ ಬಾಧ್ಯ. ಅಲ್ಲಿ ಬಾಧ್ಯ ಬಂದದ್ರಿ ಶಬ್ದ. ಮತ್ತೆ ಏನು ಬಾಧ್ಯ ಏನಂತಾರೋ ಏನೋ ಯಾರಿಗೂ. ಅದಕ್ಕೆ ಬಾಧ ಅನ್ನೋ ಶಾಸ್ತ್ರೀಯ ಶಬ್ದದಲ್ಲಿ ಮಿಥ್ಯತ್ವ ನಿಶ್ಚಯ ಮಾಡಿದ್ದಾನ ಬಾಧ. ಅದಕ್ಕೆ ಬಾಧ ಸುಳ್ಳ ಮಿಥ್ಯ ಮಿಥ್ಯ ಅಂತ ನಿಶ್ಚಯ ಮಾಡ್ಯಾರ. ಅದಕ್ಕೆ ಬಾಧ ಆಯ್ತವ, ಬಾಧಿಸ್ತಂತ ಬಾಧ ಅಂದ್ರೆ ಸುಳ್ಳಾಯ್ತು. ಬಾಧಕ್ಕೆ ಯೋಗ್ಯಕ್ಕೂ ಬಾಧ್ಯಕ್ಕೆ ಬಾಧ್ಯ ಶಬ್ದ ಏನೋ ಬಾಧ ಆಗಲಿಕ್ಕೆ ಯೋಗ್ಯವಾದದ್ದು ಬಾಧ್ಯತ ಅರ್ಥಾರ್ಥ. ಈಗ ಹಗ್ಗದಲ್ಲಿ ಸಾಕ್ತೋರಿ, ಹೌದಾ? ಹಗ್ಗದಲ್ಲಿ ಸಾಕ್ತೋರಿ ಹಿಂದಿನ ಸನೇಕ್ ಹೋಗಿ ನೋಡುವ, ಏನಾರ ಐತಿ ಇಲ್ಲಿ ಒಟ್ಟು ತರ್ಗಾಡುವಂತ ಬರೀ ಅಲ್ಲಿ ಬಿದ್ದಲ್ಲೇ ಬಿದ್ದೈತೆ ಅಂತ ಸನೇಕ್ ಹೋಗಿ ನೋಡ್ದ. ಆದ್ಮೇಲೆ ಹಗ್ಗ ಇದ್ದದ ಜ್ಞಾನ ಆದ್ಮೇಲೆ ಅನ್ನೋದು ಸುಳ್ಳು ಆಯ್ತಿಲ್ಲ, ಅದಕ್ಕೆ ಬಾಧ ಆಯ್ತದು. ಮಿಥ್ಯತ್ವ ನಿಶ್ಚಯ ಆಯ್ತಾ? ಇಲ್ಲ, ಸರ್ಪದ ಮಿಥ್ಯತ್ವ ನಿಶ್ಚಯ ಆಯ್ತು ಹಗ್ಗ ಜ್ಞಾನ ಆದ್ಕೊಳ್ಳಿ. ಇದಕ್ಕೆ ಬಾಧ ತರ ಶಾಸ್ತ್ರದಲ್ಲಿ ಹೆಂಗ್ ಅದಕ್ಕೆ ಬಾಧಾಕ್ಕೆ ಯೋಗ್ಯ ಇದ್ದದಕ್ಕೆ ಬಾಧ್ಯ. इस रीति से बाधा के योगी की प्रतीति असत्यादि ಇಂದ ಬಾಧಾ ಇವು ಅಂದಲಿಕ್ಕೆ ಯೋಗ್ಯವಾದದ್ದಕ್ಕನ ನೀವು ಅದು ಅಸತ್ಯಾದಿ ಅಂದರೆ ಏನ್ ಸಿದ್ಧ ಮತ್ ಏನ್ ಸಿದ್ಧಾಕತ್ ಹಿಂಗ ಅಂದ್ರ ಕೇಳಿದ್ರೆ